ಸೊ ಅವ್ರಿಗೆ ಮನಸ್ಸಲ್ಲಿ ಸಾಕಷ್ಟು ಕಳವಳ ಇರ್ತದೆ, ಬಂದು ಕೆಲವರೆಲ್ಲ ತೋರಿಸ್ತಾರೆ. ಒಂದೇ ಸಲ ಹೇಳಿದ್ರೆ ತಂದೆ ತಾಯಿಗೆ ಭಯ ಕೂಡ ಆಗ್ತದೆ. ಸೊ ಸಾಮಾನ್ಯವಾಗಿ ನಾವು ಆದಷ್ಟು ಕೊಡಬೇಡಿ ಅಂತ ಹೇಳ್ತೀವಿ. ಇನ್ ಜನರಲ್ ಪ್ರೆಸರ್ವ್ ಫುಡ್ಸ್ ಆಲ್ಸೋ ಅಂತ ಹೆಲ್ತ್ ಅಥಾರಿಟೀಸ್ ಮಾಡಿ ಕಳಿಸಿದರೆ ಅದಕ್ಕೆ ಲ್ಯಾಬ್ರೇಟರೀಸ್ ಇರ್ತದೆ. ಒಟ್ಟಿನಾಗಿ ನಾವು ಸಣ್ಣ ಪುಟ್ಟ ಹಾಸ್ಪಿಟಲ್ನೆಲ್ಲ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಬೇರೆ ಥರದ ಮೆಥಡ್ಗಳು ಇರ್ತದೆ. ಮತ್ತು ಡೈಲಿ ಮಗು ತಿಂತಾರೆ ಅಂದರೆ ಬರೀ ಲೆಡ್ ಒಂದೇ ಅಲ್ಲ, ಅದರಿಂದ ಸುಮಾರು ದುಷ್ಪರಿಣಾಮಗಳು. ಅದರಲ್ಲಿ ಉಪ್ಪು ಜಾಸ್ತಿ ಇರ್ತದೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಮೊನೋಸೋಡಿಯಂ ಗ್ಲೂಟಮೇಟ್ ಅನ್ನೋದು ಒಂದು MSG is one. ಬಿಟ್ಟು ಸುಮಾರು ಪ್ರಿಸರ್ವೇಟಿವ್ಸ್ ಎಲ್ಲ ಇರ್ತದೆ. ಅವ್ರು ಏಜೆಂಟ್ ಅಂತ ಬರ್ಬಿಟ್ಟು ನಂಬರ್ ಹಾಕಿರ್ತಾರೆ, ಇದನ್ನು ವಾಟ್ ಎಕ್ಸಾಕ್ಟ್ಲಿ ಯಾವ ಕೆಮಿಕಲ್ ಅಂತ ಗೊತ್ತಿರೋದಿಲ್ಲ. ಸೊ ಅದರಿಂದ ತೊಂದರೆಗಳಾಗೋ ಚಾನ್ಸಸ್ ಇರ್ತದೆ. ಅದರಿಂದ ನಾವು ಆದಷ್ಟು ಹೇಳ್ತಾ ಇರ್ತೀವಿ ಪೇರೆಂಟ್ಸ್ಗೆ, ಕೊಡಬೇಡಿ. ಇನ್ಸ್ಟಂಟ್ ಫುಡ್ ದಾಸರಾಗಿದ್ದ ನಮ್ಮ ಜನಕ್ಕೆ ಮ್ಯಾಗಿಯ ರುಚಿ ಹತ್ತಿತ್ತು. ಮ್ಯಾಗಿ ಜಂಕ್ ಫುಡ್ ಅಂತ ತಿಳಿದಿದ್ರು ಯಾರು ಕೂಡ ಕ್ಯಾರೆ ಅಂತಿರ್ಲಿಲ್ಲ. ಆದ್ರೆ ಯಾವಾಗ ಮ್ಯಾಗಿಯ ವಿಷಾಂಶದ ಬಗ್ಗೆ ಗೊತ್ತಾಯ್ತೋ ಅಲ್ಲಿಂದ ಶುರುವಾಯ್ತು ನೋಡಿ ಆತಂಕ. ಇದೇ ಆತಂಕದಲ್ಲಿ ಸದ್ಯ ಪೋಷಕರು ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯರ ಬಳಿ ಭೇಟಿ ಮಾಡಿಸ್ತಾ ಇದ್ದಾರೆ. ಅದಕ್ಕೆ 2.5 ವರ್ಷ ಇದ್ದಾಗಿಂದ ನಾವು ಮ್ಯಾಗಿ ಕೊಡೋಕ್ಕೆ ಶುರು ಮಾಡಿದ್ವಿ. ಸಿ ಬೇಸಿಕಲಿ ದ ಥಿಂಗ್ ಬಿಹೈಂಡ್ ಇಟ್ ವಾಸ್ ದ ಟ್ರೂತ್ ವಾಸ್ ಇಟ್ಸ್ ಈಸಿ ಟು ಮೇಕ್. 2 minutes ಮ್ಯಾಗಿ ಅಂತ ಹೇಳ್ತಾರೆ, ಮತ್ತು ಟೇಸ್ಟ್ ಇರುತ್ತೆ. ಇದು ಈಗಿನ ಮಕ್ಕಳು ಯಾರು ವೆಜಿಟೇಬಲ್ಸು ಅದು ಇದು ಏನೂ ತಿನ್ನಲ್ಲ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸು ಗ್ರೀನ್ ಲೀವ್ಸ್ ಏನೂ ತಿನ್ನಲ್ಲ. ದೇ ಮೋಸ್ಟ್ ಪ್ರಿಫರ್ ಫಾರ್ ದ ಜಂಕ್ ಫುಡ್ಸ್ ಓನ್ಲಿ ಅಂತ ಹೇಳ್ತಾರೆ. ಪ್ಲಸ್ ಇಟ್ ಈಸ್ ಈಸಿ ಟು ಪ್ರಿಪೇರ್ ಅಲ್ವಾ, ಮತ್ತು ಅದು ನೂಡಲ್ಸ್ ಒಂಥರ ಚೆನ್ನಾಗಿರುತ್ತೆ, ಕಲೋರಿ ಇರುತ್ತೆ ಅಂತ ಹೇಳಿ ಕೊಡ್ತಾ ಇದ್ವಿ. ಸಿನ್ಸ್ ಈಗ ಏನೋ ಆ್ಯಡ್ಸಲ್ಲೆಲ್ಲ ಬರುತ್ತೆ ಲೆಡ್ ಮಿಕ್ಸ್ ಆಗಿದೆ ಅದು ಇದು ಅಂತ ಹೇಳಿ. ಸೊ ನಮಗೆ ಗಾಬರಿಯಾಗಿ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಬಂದು ಎಲ್ಲ ಚೆಕಪ್ ಎಲ್ಲ ಮಾಡಿಸೇನೆ. ದೇ ಸೇ ಇಟ್ ಇಸ್ ನಾರ್ಮಲ್ ಓನ್ಲಿ, ಮಗು ನಾರ್ಮಲ್ ಇದೆ, ಏನೋ ಹತ್ರ ಪ್ರಾಬ್ಲಮ್ ಏನಿಲ್ಲ ಅಂತ. ಬಟ್ ವಿ ಪ್ರಿಫರ್ ನಾಟ್ ಟು ಗಿವ್ ಇಟ್ ಫಾರ್ ಎನಿ ಕಿಡ್ಸ್ ಆರ್ ವಿ ಹ್ಯಾವ್ ಸ್ಟಾಪ್ ಗಿವಿಂಗ್ ಇಟ್. ಸದ್ಯ ನಗರದ 10 ಹಲವು ಆಸ್ಪತ್ರೆಗಳಲ್ಲಿ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬರ್ತಾನೆ ಇವೆ. ಮ್ಯಾಗಿ ತಿಂದು ದೇಹದಲ್ಲಾದ ಬದಲಾವಣೆ ಬಗ್ಗೆ ಅರಿಯಲು ಜನ ಮುಂದಾಗ್ತಾ ಇದ್ದಾರೆ. ಅದೇನೇ ಹೇಳಿ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು ನಮ್ ಜನರ ಪಾಡು. ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ದೀಪ್ತಿ ತೋಳ್ಪಾಡಿ, ETV ನ್ಯೂಸ್, ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಗಿ ತಿಂದಿದ್ದಾಗಿದೆ ವರ್ಷಾನುಗಟ್ಲೆಯಿಂದ. ಆದ್ರೆ ಈಗ ಏನ್ ಸೈಡ್ ಎಫೆಕ್ಟ್ ಆಗಿದೆ ಅಂತ ತಿಂದವರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಈ ಕುರಿತಂತೆ ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ನಮ್ಮ ಜೊತೆ KC ರಘು ಅವರಿದ್ದಾರೆ, ಆಹಾರ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇನ್ನು ಡಾಕ್ಟರ್ ರಘುನಾಥ್ ಅವರಿದ್ದಾರೆ, ಮಕ್ಕಳ ತಜ್ಞರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇನ್ನು ಡಾಕ್ಟರ್ ಗಾಯತ್ರಿ, ಡಯಟಿಷಿಯನ್, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಇಂದ ಬಂದರೆ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸುಪ್ರಿಯಾ, ಪೋಷಕರು, ನಿಮಗೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ವರ್ಷಾನ್ಗಟ್ಲೆಯಿಂದ ತಿಂದು ಬಿಟ್ಟಿದ್ದಾರೆ, ಈಗ ಸೈಡ್ ಎಫೆಕ್ಟ್ ಏನು ಅಂತ ನಾವು ತಿಳ್ಕೋಬೇಕು ಅಂತ ಹೆಲ್ತ್ ಚೆಕಪ್ಸ್ಗೆ ಹೋಗ್ತಾ ಇದ್ದಾರೆ. ಸೊ ಮೇಯ್ನ್ ಆಗಿ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಈಗ ಅಂದ್ರೆ MSG ಎಲ್ಲದರಲ್ಲೂ ಇರುತ್ತೆ ಫುಡ್ ಐಟಮ್ಸ್ ಅಲ್ಲಿ. ಈಗ ಮೇಯ್ನ್ ಆಗಿ ಲೆಡ್ ಇದೆ ಅಂತ ಗೊತ್ತಾಗಿದೆ ಮ್ಯಾಗಿಲಿ. ಏನ್ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ, ಏನ್ ಚಿಕಿತ್ಸೆ ಬೇಕಿದಕ್ಕೆ? ಇದು ಒಂದು ಲೆಡ್ ಲೆವೆಲ್ಸ್ ಇದು ಬ್ಲಡ್ ಅಲ್ಲಿ ಎಸ್ಟಿಮೇಟ್ ಮಾಡಿ ನೋಡಬೇಕಾಗುತ್ತೆ, ವೆದರ್ ಇಟ್ ಇಸ್ ರಿಯಲಿ ಲೆಡ್ ಪಾಯ್ಸನಿಂಗ್ ಆಗಿದೆಯಾ ಇಲ್ಲ ಅಂತ. ಲೆಡ್ ಕ್ಯಾನ್ ಅಫೆಕ್ಟ್ ಮೆನಿ ಥಿಂಗ್ಸ್ ಫ್ರಮ್ ಬ್ರೈನ್ ಟು ಎನಿ ಅದರ್ ಆರ್ಗನ್ಸ್. ಯಾವ ಆರ್ಗನ್ ಬೇಕಾದರೂ ಎಫೆಕ್ಟ್ ಆಗ್ಬೋದು. ಬ್ಲಡ್ಡಲ್ಲಿ ಇಟ್ ಕ್ಯಾನ್ ಕಾಸ್ ಅನೀಮಿಯಾ, ಬೇಸೋಫಿಲಿಕ್ ಸ್ಟಿಪ್ಲಿಂಗ್ ಇರ್ತದೆ, ಮತ್ತು ಈ ಅನೊರೆಕ್ಸಿಯಾ ಅಂದರೆ ಊಟ ಮಾಡದಿರೋಂಥದ್ದು, ಕಾನ್ಸ್ಟಿಪೇಷನು, ಹೊಟ್ಟೆ ನೋವು, ಕಿಡ್ನಿ ಫೇಲ್ಯೂರು, ಎಲ್ಲ ಥರ ಒಂದು ಸಾಧ್ಯತೆ ಇದೆ. ಹಾಗಾಗಿ ಏನಾಗಿದೆ ಅಂದರೆ ಗೌರ್ಮೆಂಟಲ್ಲಿ ತುಂಬ ಹಿಂದೆನೇ 1970s ಬ್ಯಾನ್ ಮಾಡಿದ್ದಾರೆ ಲೆಡ್ ಯೂಸ್ ಮಾಡೋದು. ಮೇಯ್ನಾಗಿ ಮಕ್ಕಳಿಗೆ ಎಲ್ಲಿಂದ ಲೆಡ್ ಹೋಗ್ತಾ ಇತ್ತು ಮುಂಚೆ ಅಂದರೆ ಲೆಡ್ ಪೇಂಟ್ ಇರೋವಂಥ ಟಾಯ್ಸು, ಸಣ್ಣ ಸಣ್ಣ ಲೆಡ್ ಇರೋವಂಥ ಇದು, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಈಗ ಬೈ ದಿಸ್ ಥಿಂಗ್ ಇವಾಗೇನೋ ಇದೊಂದು ಕಾಂಟ್ರವರ್ಸಿಯಿಂದ ಲೆಡ್ ಇದೆ ಅಂತ ಗೊತ್ತಾಗಿದೆ. ಬಟ್ ಯಾವ ಬ್ಯಾಚಿಂದ ಯಾವ ಬ್ಯಾಚ್ವರೆಗೂ ಲೆಡ್ ಇತ್ತು ಅಂತ ಗೊತ್ತಿಲ್ಲ. ಅದನ್ನು ಯಾರ್ಯಾರು ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು ಎಷ್ಟು ಅಮೌಂಟ್ ಲೆಡ್ ಹೆಚ್ಚಿತ್ತು ಅಂತಲೂ ಗೊತ್ತಿಲ್ಲ. ಸೊ ಹಾಗಾಗ್ಬಿಟ್ಟು ಡಿಫಿಕಲ್ಟ್ ಆಗ್ತದೆ ಹೇಳೋದು. ಇನ್ನೊಂದು ಮೊನೋಸೋಡಿಯಂ ಗ್ಲೂಟಮೇಟ್ ಹೈಪರ್ ಆಕ್ಟಿವಿಟಿ ಕೆಲವು ಮಕ್ಕಳಿಗೆ ಕೆಲವು ಟೈಮು ಇನ್ಸುಲಿನ್ ಸೆಕ್ರೀಷನ್ ಜಾಸ್ತಿ ಮಾಡ್ತದೆ, ಮಲ್ಟಿಪಲ್ ಥಿಂಗ್ಸ್ ಅದೇ ಕ್ಯಾನ್ಸರ್. ಬಟ್ ಎಲ್ಲಿನೂ ಪ್ರೂವ್ ಆಗಿರೋವಂಥ ಒಂದು ಡಾಟಾ ಇಲ್ಲ. ಬಟ್ ಇನ್ಸುಲಿನ್ ಸೆಕ್ರೀಷನ್ಗೆ ಒಳ್ಳೆ ಡಾಟಾ ಇದೆ. ಸೊ ಇಷ್ಟು ಹೇಳಬಲ್ಲೆ. ಓಕೆ, ಈಗ ಸರ್ ತಿಂದಿದ್ದಾಗಿದೆ, ಈಗ ಆಫ್ಟರ್ ಎಫೆಕ್ಟ್ ಏನು ಅಂತ ಒಂದ್ ರೀತಿ ಒಳಗೊಳಗೆ ಆತಂಕ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದಾರೆ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಇದು ಆಗಿದ್ದಾಗಿದೆ. ಈಗ ಎಷ್ಟು ಪ್ರಮಾಣದ MSG ಇರಬೇಕು ನಾವೊಂದು ಫುಡ್ ಅನ್ನ ಪ್ರಿಫರ್ ಮಾಡಬೇಕು ಅಂದ್ರೆ? ಅದೇ ಅದು ಒಂದು ರೀತಿಯಲ್ಲಿ ಸ್ಕೇರ್ ಮಾಂಗರಿಂಗ್ ಬೇರೆ, ಅದು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಫಿಯರ್ ಇಸ್ ದ ಫೌಂಡೇಶನ್ ಆಫ್ ಸೇಫ್ಟಿ ಅಂತ. ಕೆಲವು ಸಾರಿ ಮನುಷ್ಯನಿಗೆ ಭಯ ಇರಬೇಕು, ಒಂದು ಹಾವು ಬರುತ್ತೆ ಅಂದ್ರೆ ಭಯ ಇರಬೇಕು.
ಇದೇನೋ ಒಂದು ಪ್ರಾಣಿ ಬರುತ್ತೆ, ಇನ್ನೊಂದು ಗುಹೆ ಇದೆ, ಒಳಗಡೆ ಹೋಗಬೇಕು ಒಂಚೂರು ಭಯ ಇರಬೇಕು, ನನಗೇನು ಭಯ ಅಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಇದು ಕಾನ್ಷಿಯಸ್ ಕನ್ಸ್ಯೂಮರಿಸಮ್ ಕಡೆ ಒಂದು ಪುಷ್ ಮಾಡಬೇಕು. ಈ ಘಟನೆ ಒಳ್ಳೆಯದೇ. ಕೆಲವು ಸಾರಿ ಇಂಥ ದೊಡ್ಡ ಕಂಪನಿ ಮಾಡಿದಾಗ ಕೆಲವರು ಹೇಳ್ತಾರೆ, ಈ ನಮ್ಮ ಈ ವೇದಾಂತದ ಚರ್ಚೆಯಲ್ಲಿ ಹೇಳ್ತಾರೆ, ನಾವು ಎಲ್ಲರನ್ನೂ ಗೆದ್ದರೆ ಎಲ್ಲರನ್ನೂ ಗೆದ್ದಂಗೆ ಅಂತ. ಸೊ ಎಲ್ಲರೂ ಈ ದೊಡ್ಡ ಕಂಪನಿ, ಬಹಳ ದೊಡ್ಡ ಕಂಪನಿ, ಬ್ರ್ಯಾಂಡ್ ಇರತಕ್ಕಂಥವರೇ ಹೀಗೆ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ನಾವು ಟ್ಯಾಕಲ್ ಮಾಡಿದರೆ ಒಂಥರ ದೇಶನೇ ಟ್ಯಾಕಲ್ ಮಾಡಿದ ಹಾಗೆ. ಸೊ ಆ ರೀತಿಯ ಒಂದು ಇಂಡೈರೆಕ್ಟ್ ಇದೆ. MSG ಇಲ್ಲಿ ಸಮಸ್ಯೆ ಏನಾಯಿತು ಅಂತ ಹೇಳಿದರೆ, MSG ಅವ್ರು ಹಾಕಲ್ಲ, ಆದರೆ MSG ಬರೋ ಥರದ್ದು ಬೇರೆದು ಹಾಕ್ತಾರೆ. ಇದನ್ನು ನಾನು ಅನೇಕ ಕಡೆ ಹೇಳಿದ್ದೇನೆ. ಏನಾಯಿತು, ಹೈಡ್ರೋಲೈಸ್ಡ್ ಪ್ರೋಟೀನು, ಈಸ್ಟ್ ಎಕ್ಸ್ಟ್ರಾಕ್ಟು ಇವು ಹಾಕೋದ್ರಿಂದ ಅಲ್ಲಿ ಗ್ಲೂಟಾಮಿಕ್ ಆ್ಯಸಿಡ್ ಬರ್ತದೆ. ಆ ಗ್ಲೂಟಾಮಿಕ್ ಆ್ಯಸಿಡ್ ಸರ್ಕಾರದ ನಿಯಮನೂ ಇಲ್ಲ, ಲಿಮಿಟೂ ಇಲ್ಲ. FSSAI ತೆಗೆದು ನೋಡಿದ್ರೆ ಯಾವ ಲಿಮಿಟೂ ಇಲ್ಲ. MSGಗಿದೆ, ಆದರೆ MSG ಬೇರೆ ಅವತಾರಗಳಿದ್ದಾವೆ. ಈಗೇನು ಹೇಳಿದ್ರೆ, ನೀವು ಚಾಕುನಿಂದ ಸಾಯಿಸಂಗಿಲ್ಲ ಅಂತ ಒಂದು ಕಾನೂನು ಮಾಡಿಬಿಟ್ರೆ ಅಂತ ತಿಳ್ಕೊಂಡು ಯಾರಾದ್ರೂ ಶೂಟ್ ಮಾಡ್ಬೋದು ಅಂತಾಯ್ತು. ಈಗ ಹಂಗಾಗಿದೆ ನಮ್ಮಲ್ಲಿ. ಸೊ ಈಗ ಬೇರೆ ಅದರ್ ವರ್ಷನ್ಸ್ ಆಫ್ ಗ್ಲೂಟಮಿಕ್ ಆ್ಯಸಿಡ್ ಇದೆಯಲ್ಲ, ಗ್ಲೂಟಮೇಟ್ಸ್ ಇರ್ಬೋದು, ಸಾಲ್ಟ್ಸ್ ಇರ್ಬೋದು, ಅವೆಲ್ಲ ಅಮಿನೋ ಆ್ಯಸಿಡ್ಗಳು. ಅವು ಎಲ್ಲವೂ ಹೆಚ್ಚು. ಈಗ ನೀವು ಆಹಾರ ಪದಾರ್ಥಗಳ ಲೇಬಲ್ ನೀವು ಯಾವುದೋ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ನೀವು ಸಾಸಿಂದ ಹಿಡಿದು ಪಾಸ್ತಾದಿಂದ ನೂಡಲ್ಸ್ ಎಲ್ಲ ತೆಗೆದು ನೋಡಿ, ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿ, ಎಲ್ಲದರಲ್ಲೂ ಹೈಡ್ರೋಲೈಸ್ಡ್ ವೆಜಿಟಬಲ್ ಪ್ರೋಟೀನ್ ಇದೆ. ಅದು ಯಾಕೆ ಹಾಕೋದವರು? ಪ್ರೋಟೀನಿಗಾಗಿ ಅಲ್ಲ, ಅದು ಗ್ಲೂಟಾಮಿಕ್ ಆ್ಯಸಿಡ್ ಬರಲಿ. ಆ ಗ್ಲೂಟಾಮಿಕ್ ಆ್ಯಸಿಡ್ ಬಂದರೆ ರುಚಿಯಿಂದ ಹಡ್ತಾ ಹಿಡಿತದೆ, ಮತ್ತು ಅಡಿಕ್ಷನ್ ಶುರುವಾಗುತ್ತೆ. ಆಮೇಲೆ ಮತ್ತೆ ತಿನ್ಬೇಕಾಗುತ್ತೆ. ಇವುಗಳಿಗೆ ಒಂದು ಟರ್ಮ್ ಹೇಳ್ತಾರೆ, ಎಕ್ಸೈಟೋಟಾಕ್ಸಿನ್ಸ್ ಅಂತ ಹೇಳ್ತಕ್ಕಂಥದ್ದು. ಸಿ ದೀಸ್ ಫ್ರೀ ಅಮಿನೋ ಆ್ಯಸಿಡ್ ಹ್ಯಾವ್ ಎ ಹ್ಯೂಜ್ ಇಂಪ್ಯಾಕ್ಟ್ ಆನ್ ದಿ ಹ್ಯೂಮನ್ ಬ್ರೈನ್. ನ್ಯೂರೋ ಸೈನ್ಸಲ್ಲಿ ಇವತ್ತು ಅಮಿನೋ ಆ್ಯಸಿಡ್ ಇಂಪ್ಯಾಕ್ಟ್ ಆನ್ ದಿ ಬ್ರೈನ್ ಅಂಡ್ ಕನೆಕ್ಷನ್ ಟು ಅದರ್ ನ್ಯೂರೋಲಾಜಿಕಲ್ ಡಿಸೀಸಸ್ ಇದೆಲ್ಲ ಇದೆ. ಸೊ ಇದು ಒಂದು ರೀತಿಯಲ್ಲಿ ಮಾರ್ಕೆಟಿಂಗ್ ಈಸ್ ಟುಡೇ ನ್ಯೂರೋಲಾಜಿಕಲ್ ಅಂತಾರೆ. ಇದು ಭಾಳ ಸುಮ್ಮನೆ ಒಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ಅಲ್ಲ, ಅಥವಾ ಹೋಗ್ಬಿಟ್ಟು ಒಂದು ಒಂದು ಮಾಡೆಲ್ ಮಾತ್ರ ಆಗ್ತಕ್ಕಂಥದ್ದಲ್ಲ. ಮಾಡೆಲ್ಲು ಇದೆ, ಐಕಾನು ಇದೆ, ಅದರ ಜೊತೆ ದರ್ ಇಸ್ ಎ ಹಾರ್ಡ್ ಕೋರ್ ಫ್ಯಾಕ್ಟ್ಸ್, ಟ್ಯಾಂಜಿಬಲ್ ನ್ಯೂರೋಲಾಜಿಕಲ್ ಕನೆಕ್ಷನ್ಸ್ ಟು ಮಾರ್ಕೆಟಿಂಗ್. ಸೊ ಹೀಗಾಗಿ ನಮಗೇನಾಗುತ್ತೆ, MSGಗೆ 500 mg ಲಿಮಿಟ್ ಇದೆ. ಈ ಗ್ಲೂಟಾಮಿಕ್ ಆ್ಯಸಿಡ್ ಎಷ್ಟಿದೆ ಅಂತ ಯಾರಿಗೂ ಕಂಡುಹಿಡಿಯೋಕೆ ಗೊತ್ತಿಲ್ಲ. ಈ ಕಾನೂನಲ್ಲೂ ಅವಕಾಶ ಇಲ್ಲ. ಈಗ ನಿಮಗೆ ಅವ್ರನ್ನ ಶಿಕ್ಷೆ ಮಾಡೋದಕ್ಕೂ ಅವಕಾಶ ಇಲ್ಲ, ಕಾನೂನಲ್ಲೂ ಅವಕಾಶ ಇಲ್ಲ. ಅವ್ರು ಹೇಳ್ಬೋದು ಗ್ಲೂಟಾಮಿಕ್ ಆ್ಯಸಿಡ್ ಇದೆ ಅಂತ ಹೇಳಿದ್ರೆ ಅದು ಪ್ರೋಟೀನಿಂದ ಬಂದಿದೆ ಅನ್ಬೋದು. ನಾವು ಈಗ ಫ್ರೀ ಗ್ಲೂಟಾಮಿಕ್ ಆ್ಯಸಿಡ್ಗೆ ಲಿಮಿಟ್ ತರಬೇಕು. ಆಮೇಲೆ ಹೈಡ್ರೋಲೈಸ್ಡ್ ಪ್ರೋಟೀನನ್ನು ನಾವು ರಿಸ್ಟ್ರಿಕ್ಟ್ ಮಾಡಬೇಕು. ನೀವು ಇಂಗ್ರೀಡಿಯೆಂಟ್ಸ್ ಹಾಕಿ, ಬೇಳೆ ಹಾಕಿ, ಅಕ್ಕಿ ಹಾಕಿ, ಗೋಧಿ ಹಾಕಿ, ಏನು ಬೇಕು ಹಾಕಿ, ಆಹಾರ ಧಾನ್ಯಗಳನ್ನು ಹಾಕಿ, ಅದನ್ನು ಹೈಡ್ರೋಲೈಸ್ ಮಾಡಿ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಕುದಿಸಿ ಪ್ರೋಟೀನ್ ಚೈನನ್ನು ಒಡೆದು ಅದರಲ್ಲಿರೋ ಗ್ಲೂಟಾಮಿಕ್ ಆ್ಯಸಿಡನ್ನು ಹೊರತಂದು ನಾಲ್ಗೆ ಗ್ರಂಥಿ ಮೇಲೆ ಹಿಡಿತಕ್ಕಂಥ ವ್ಯವಹಾರ ಏನು ನಡೀತಾ ಇದೆಯಲ್ಲ, ಹೊರನೋಟಕ್ಕೆ ಇದೆಲ್ಲ ಚಂದ ಕಾಣ್ತದೆ. ಇವಾಗ ಏನು ಇಷ್ಟು ದೊಡ್ಡ ಕಂಪ್ನಿ ಎಷ್ಟು ಚೆನ್ನಾಗಿ ಲೈಫ್ ಬಿದ್ದಿದೆ, ಸೇಫ್ ಅಂತ ಹೇಳೋದು. ಮತ್ತೆ ಸಡನ್ನಾಗಿ ಕಾಸ್ ಆ್ಯಂಡ್ ಎಫೆಕ್ಟಿಂದ ಈ ಸುಲಭವಾಗಿ ಕಂಡುಹಿಡಿಯೋಕ್ಕೆ ಕಷ್ಟ ಇದು. ಮತ್ತೆ ಒಂದು ಕಾಯಿಲೆ ಬರೋದು ಯಾವತ್ತು ಸ್ಲೋ ಪಾಯ್ಸನ್ ಇದೆ, ಕ್ಯುಮ್ಯುಲೇಟಿವ್ ಇಫೆಕ್ಟ್ ಅಂತ ಹೇಳ್ತಕ್ಕಂಥದ್ದು. ಯಾವುದು ಅದಕ್ಕೆ ಹೇಳ್ತಾರೆ, ದಿನನಿತ್ಯ ಸೋರುವ ತೊಟ್ಟಿನ ರಕ್ತ ಒಂದೇ ಸರಿ ಕೊಲ್ಲೋದಕ್ಕಿಂತ ಕೆಟ್ಟದ್ದು ಅಂತ. ಇದು ಬ್ಲೀಡಿಂಗ್ ಈಸ್ ವರ್ಸ್ ದೆನ್ ಬ್ಲಡಿ ಅಂತ. ಸೊ ಹೀಗಾಗಿ ನಮ್ಮಲ್ಲಿ ಈಗಿದೆ ಅಂತ ಕ್ಯುಮ್ಯುಲೇಟಿವ್ ಇಫೆಕ್ಟ್, ಎವ್ರಿ ಡೇ ಡೋಸ್ ಆಫ್ ಇದು ಹೇಳ್ತಕ್ಕಂಥದ್ದು. ವಿ ಆರ್ ಡೈಯಿಂಗ್ ಎವ್ರಿ ಡೇ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಶೇಕ್ಸ್ಪಿಯರ್ ಹೇಳ್ತಾನೆ, ಕವರ್ಸ್ ಡೈ ಎವ್ರಿ ಡೇ ಅಂತ, ದ ಜಂಕ್ ಫುಡ್ ಈಟರ್ಸ್ ಡೈ ಎವ್ರಿ ಡೇ. ಸೊ ಈ ರೀತಿ ಆಗಿರ್ತಕ್ಕಂಥದ್ದು. ಓಕೆ, ಈಗ ನಾವು ನೋಡಿದ್ವಿ ಅಂದ್ರೆ MSG ಎಲ್ಲ ಫುಡ್ ಐಟಮ್ಸ್ ಅಲ್ಲೂ ಈಗಿರುತ್ತೆ, ಬಟ್ ಲೆಡ್ ಮ್ಯಾಗಿಲಿ ಪ್ರಮುಖವಾಗಿ ಕಂಡುಬಂದ್ರಿಂದ ಬ್ಯಾನ್ ಮಾಡಿದ್ದಾರೆ. ಸೊ ಈಗ ಡಯಟಿಷಿಯನ್ ಆಗಿ ನೀವು ಮಕ್ಕಳಿಗೆ ಒಂದು ಪ್ರಿಫರ್ ಮಾಡಬೇಕು ಅಂದ್ರೆ ಫುಡ್, ಅದರಲ್ಲಿ ಏನೆಲ್ಲ ಕಂಟೆಂಟ್ಸ್ ಅಂದ್ರೆ ಪ್ರೋಟೀನ್ ಇಂತಿಷ್ಟೇ ಇರಬೇಕು, ಕಾರ್ಬೋಹೈಡ್ರೇಟ್ ಇಂತಿಷ್ಟೇ ಇರಬೇಕು ಅಂತ ಏನಾದರೂ ಅದಕ್ಕೆ ರೂಲ್ಸ್ ಇದೆಯಾ? ಡೆಫಿನೆಟ್ಲಿ ದ ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇಷ್ಟಿರಬೇಕು. ಆ ಕಾರ್ಬೋಹೈಡ್ರೇಟ್ಸ್ ಯಾವ ಇದರಿಂದ ಬಂದಿರಬೇಕು, ಅದು ನಮ್ಗೆ ಆ ಕ್ಯಾಲೋರೀಸ್ ಯಾವ್ಯಾವ ಸೋರ್ಸಸ್ ಇಂದ ಬಂದಿರಬೇಕು, ಪ್ರೋಟೀನ್ ಎಷ್ಟಿರಬೇಕು, ಪ್ರೋಟೀನ್ ಹೆಚ್ಚಾಗಿ ಮಕ್ಕಳಿಗೆ ಸಾಮಾನ್ಯವಾಗಿ ಚೆನ್ನಾಗಿ ಆಪ್ಟಿಮಮ್ ಇದು ಇರಬೇಕು, ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಇರಲೇಬೇಕು. ಮಕ್ಕಳಿಗೆ ಬೆಳವಣಿಗೆಯ ಅವಶ್ಯಕತೆ ಇದೆ, ಆದಷ್ಟು ಅವರಿಗೆ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಇರಲೇಬೇಕು. ಆದರೆ ಇಲ್ಲಿ ಮ್ಯಾಗಿಯಲ್ಲಿ ಏನಾಗ್ತಾ ಇದೆ ಅಂದರೆ, ಇದು ಸಿಂಪಲ್ ಇದು ಕ್ಯಾಲೋರೀಸ್, ಇದು ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ಇದು ಸಿಂಪಲ್ ಆಗಿದೆ. ಅಂದರೆ ಬೇಗ ಕ್ಯಾಲೋರೀಸ್ ಜಾಸ್ತಿ ಕೊಡುತ್ತೆ, ನಾವು ತಿನ್ನೋದು ಇದು ಕಡಿಮೆ ತಿಂತಾ ಇದ್ರೂ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಕ್ಯಾಲೋರೀಸ್. ಅಂದರೆ ಇದು ಒಬೆಸಿಟಿಗೂ ಕೂಡ ಲೀಡ್ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ತಿಂದಾಗ ನಮಗೆ ಆದಷ್ಟು ನಮಗೆ ಹೆಚ್ಚು ಫೈಬರ್ ಕೂಡ ಇರುತ್ತೆ, ಕಡಿಮೆ ಕ್ಯಾಲೋರೀಸ್ ಸಿಗುತ್ತೆ, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ, ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇದರಲ್ಲಿ ಮತ್ತೆ ಇನ್ನು ಲೆಡ್ ಪ್ರೆಸೆಂಟ್ ಇದೆ ಅಂತಂದ್ರೆ ಇವನ್ ಮೋರ್ ಡೇಂಜರಸ್ ಇದು. ಸೊ ಆಫ್ ಕೋರ್ಸ್ ಇವ್ರು ಹೇಳ್ದ, ಈಗ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸ್ಲೋ ಪಾಯ್ಸನ್ ಕೂಡ ಡೈಲಿ ತಿಂತಾ ಇದ್ರೆ ಯಾವ ರೀತಿ ಹೆಲ್ತ್ ಮೇಲೆ. ಸೊ ಆಕ್ಚುಲಿ ನೋಟಿಸಬಲ್ ಏನು ಡೈಲಿ ನಮಗೆ ಕಾಣೋದಿಲ್ಲ.
ನೋಟಿಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಅದರಿಂದ ಎಫೆಕ್ಟ್ಸ್ ಶುರುವಾಗುತ್ತೆ. ಸೊ ಮಕ್ಕಳಿಗೆ ನಾಸಿಯಾ ಆಗಿರ್ಬೋದು, ಸುಮ್ಮನೆ ಸಿಡಿಮಿಡಿಗೊಳ್ಳೋದು, ಆ ಥರ ಬಿಹೇವಿಯರಲ್ ಪ್ರಾಬ್ಲಮ್ಸು ಕೂಡ ಆಗ್ಬೋದು. ಆಮೇಲೆ ಹೆಲ್ತ್ ಮೇಲೂ ಕೂಡ ಗ್ರ್ಯಾಜುಯಲ್ ಆಗಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗ್ಬೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಆಗ್ತಾ ಹೋಗುತ್ತೆ. ಸೊ ಇದು ಏನಾಗಿದೆ ಅಂದ್ರೆ 2 ನಿಮಿಷದಲ್ಲಿ ಆಗೋದ್ರಿಂದ ಈವನ್ ತಾಯಂದ್ರೆ ಎದ್ದು ಮಾಡ್ಕೊಡೋದಕ್ಕೆ ಈಸಿ ಅನ್ನೋದು ಪಕ್ಕಕ್ಕಿನ್ನ ಕೆಲವು ಮಕ್ಕಳೇ ಮಾಡ್ಕೊಂಡು ತಿನ್ನೋವಷ್ಟು ಈಸಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇದು ಎಲ್ಲರೂ ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ ಇದ್ರ ಮೇಲೆ. ಓಕೆ, ನೀವ್ ಹೇಳಿ, ಈಗ ಮಕ್ಕಳು ಸಾಮಾನ್ಯವಾಗಿ ಕೇಳೋದು ಮ್ಯಾಗಿ ನೂಡಲ್ಸ್ ಬೇಕು ಅಂತ. ಈಗ ಅಮ್ಮಂದ್ರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಬಂದಿದೆ, ಅಂದ್ರೆ ಎಲ್ಲ ಹೇಳ್ತಾ ಇರೋದು ತಾಯಂದ್ರು ಸೋಮಾರಿ ಆಗಿದ್ದಾರೆ, ಅದಕ್ಕೆ ಇನ್ಸ್ಟೆಂಟ್ ಫುಡ್ ಅಂತ ಅಂದ ತಕ್ಷಣ ನೂಡಲ್ಸ್ ಬಂದ್ಬಿಡುತ್ತೆ ಅವರಿಗೆ, ಮಾಡ್ಕೊಡ್ತಾರೆ ಮಕ್ಕಳಿಗೆ ಅಂತ. ಇದಕ್ಕೆಲ್ಲ ಕಾರಣ ತಾಯಂದ್ರೆ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರಾ ನೀವು? ಇಟ್ ಇಸ್ ನಾಟ್ ಬೇಸಿಕಲಿ ತಾಯಂದ್ರಿ ಅಂತ ಅಂತಲ್ಲ, ಮಕ್ಕಳಿಗೆ ಎಲ್ಲರೂ ಪ್ರಿಫರ್ ಮಾಡೋದೇ ಜಂಕ್ ಫುಡ್ಸ್ ಅಂತ ಹೇಳಿ. ಒಂದು ಪಾಯಿಂಟ್ 1. ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋ ವೆಜಿಟೇಬಲ್ಸ್ ಆಗಲಿ ಯಾವುದ್ರಲ್ಲೂ ಇಟ್ ಇಸ್ ನಾಟ್, ದರ್ ಇಸ್ ನೋ ಪ್ರೋಟೀನ್ ಅಂತ, ಏನು ಹೈಜೀನ್ ಇಲ್ಲ ಅಂತ ನಾವು ಹೇಳ್ಬೋದು. ಇಟ್ ಇಸ್ ನಾಟ್ ಬೇಸಿಕಲಿ ಮ್ಯಾಗಿ ಅಂತಲ್ಲ. ಜಂಕ್ ಫುಡ್ಸ್ ತಗೊಳ್ಳಿ ಅಥವಾ ಮಕ್ಕಳು ಯಾವುದೇ ರೀತಿಯಾದ ಇದು ವೆಜಿಟೇಬಲ್ಸ್ ಆಗಲಿ ಏನೇ ತಗೊಳ್ಳಿ, ಅವರು ನಾವು ದಿನನಿತ್ಯ ಸೇವಿಸುವಂಥ ಯಾವುದೇ ಪದಾರ್ಥಗಳಲ್ಲಿ ಹೈಜೀನ್ ಇಲ್ಲ, ಅದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಸೊ ಮಕ್ಕಳು ಅಟ್ರಾಕ್ಟ್ ಆಗೋದು ಯಾವುದು ತಿಂದೇ ಇದ್ದಾಗ, ಅಟ್ಲೀಸ್ಟ್ ನಾವು ಮದರ್ಸ್ ಆಗಿ ಯಾವುದೋ ಒಂದು ತಿನ್ಲಿ ಮಕ್ಕಳು ಅಂತ ಹೇಳೋ ಒಂದು ಕುತೂಹಲದಿಂದ ಯಾವುದೋ ಒಂದು ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ ವಿ ಕೀಪ್ ಚೇಂಜಿಂಗ್ ದ ರೆಸಿಪೀಸ್, ಡೈಲಿ ಇದು ಒಂದು ಮಾಡೋದು ಅದು ಒಂದು ಮಾಡೋದು ಅಂತ ಹೇಳಿ. ಅದರಿಂದ ಒಂದು ಇನ್ನೊಂದು ಇಟ್ ಈಸ್ ಈಸಿ ಟು ಮೇಕ್. ಅವ್ರಿಗೂ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೂಡಲ್ಸ್ ಅಂದರೆ ಇಟ್ಕಿ ಕಲರ್ಫುಲ್ ಆಗಿ ಕಾಣುತ್ತೆ, ಅಥವಾ ಏನೋ ಏನೋ ಅವ್ರಿಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ, ಹಾಗಾದ್ರೂ ತಿಂತಾರೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಿಫರ್ ಮಾಡ್ತೇವೆ. ಓಕೆ, ಮಾತನಾಡ್ತೇನೆ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇಂದುಲೇಖ ಬ್ರಿಂಗಾ ಸೆಲ್ಫಿ ಬಾಟಲ್ ಇಂಟ್ರೊಡ್ಯೂಸ್ ಆದ್ಮೇಲೆ ನನ್ನ ಪ್ರಾಬ್ಲಮ್ಗೆ ಪರಿಹಾರ ಸಿಕ್ಕಿದೆ. ಇಂದುಲೇಖ ಬ್ರಿಂಗಾ ಆಯಿಲ್ ಇದು ಒಂದು ಆಯುರ್ವೇದ ಔಷಧಿ. ಸೆಲ್ಫಿ ಬಾಟಲ್ ನ ಸಹಾಯದಿಂದ ಈ ಎಣ್ಣೆ ನೇರವಾಗಿ ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಲ್ಪಡುತ್ತದೆ. ಕೂದಲು ಬಾಚುವಷ್ಟೇ ಸುಲಭ, ಒಂದ್ ಹನಿ ಎಣ್ಣೆನೂ ವೇಸ್ಟ್ ಆಗಲ್ಲ. ಇಂದುಲೇಖ ಬ್ರಿಂಗಾ ಆಯಿಲ್ ಕೂದಲು ಉದುರುವುದನ್ನು ನಿಯಂತ್ರಿಸುತ್ತದೆ, ಹೆಚ್ಚು ಪರಿಣಾಮಕಾರಿಯಾಗಿ. ಜಗತ್ತೇ ಬ್ಯಾನ್ ಮಾಡಿದ್ರು ಭಾರತದಲ್ಲಿನ್ನೂ ಸೇಲ್ ಆಗ್ತಿವೆ. ಪುಟ್ಟ ಮಕ್ಕಳ ಕೈಗೆ ಸಿಕ್ತಿದೆ ಮ್ಯಾಗಿಯ ಅಪ್ಪನಂತಹ ವಿಷ. ಪ್ರತಿ ಹಳ್ಳಿಯಲ್ಲೂ ಸೇಲ್ ಆಗ್ತಿದೆ ಮೆಡಿಸನ್ ಪಾಯ್ಸನ್. ಮ್ಯಾಗಿಯ ಅಪ್ಪನಂತಹ ವಿಷ ವೀಕ್ಷಿಸಿ ಇಟಿವಿ ಸ್ಪೆಷಲ್ ಸಂಜೆ 6:30ಕ್ಕೆ. ಮತ್ತೆ ಶುರುವಾಗ್ತಿದೆ ಜನಪ್ರಿಯ ಮ್ಯೂಸಿಕಲ್ ಶೋ ಎದೆ ತುಂಬಿ ಹಾಡುವೆನು. ಸೇವಂತಿಯೇ ಸೇವಂತಿಯೇ ನನ್ನ ಶೈಲಿಯಲ್ಲಿ ಗಮ್ಮಂತಿಯೇ. SP ಬಾಲಸುಬ್ರಹ್ಮಣ್ಯಂ ಸಾರಥ್ಯದಲ್ಲಿ ನಿಮ್ಮನ್ನು ರಂಜಿಸಲು ಬರ್ತಿದ್ದಾರೆ 84 ಜನ ಪುಟಾಣಿಗಳು. ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಕಳ್ಳಿಗಳು ಅಯ್ಯೋ ಎದೆ ತುಂಬಿ ಹಾಡುವೆನು. ನಿಮ್ಮ ನೆಚ್ಚಿನ ಮೈಸೂರು ಸ್ಯಾಂಡಲ್ ಎದೆ ತುಂಬಿ ಹಾಡುವೆನು. ಇದು ನಿಮ್ಮ ETV ನ್ಯೂಸ್ ಕನ್ನಡದಲ್ಲಿ ಮಾತ್ರ. ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್. ಟ್ಯಾಲೆಂಟ್ ಪಾರ್ಟ್ನರ್ ಶ್ರೀ ಚೈತನ್ಯ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಪವರ್ಡ್ ಬೈ JSW ಅಲೈನ್ಸ್ ಯೂನಿವರ್ಸಿಟಿ ಹಾಗೂ ಮಾರ್ಗದರ್ಶಿ ಚಿಟ್ ಫಂಡ್ಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, BGS ಗ್ಲೋಬಲ್ ಹಾಸ್ಪಿಟಲ್ಸ್ ಹಾಗೂ ಸ್ಟರ್ಲಿಂಗ್ ಸಬ್ಮರ್ಸಿಬಲ್ ಪಂಪ್ ಸೆಟ್ಸ್. ಬ್ರೇಕ್ನ ಬಳಿಕ ಮ್ಯಾಗಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮ್ಯಾಗಿ ವರ್ಷಾನುಗಟ್ಟಲೆ ತಿಂದಿದ್ದಾಗಿದೆ, ಇದರ ಆಫ್ಟರ್ ಎಫೆಕ್ಟ್ ಏನು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ರಾಜೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ತೆ. ಓಕೆ, ಏನ್ ಕೇಳಬೇಕಾಗಿತ್ತು ರಾಜೇಶ್ ಅವರೇ? ಇಲ್ಲ ಮೇಡಮ್, ಈಗ ಮ್ಯಾಗಿ ಬ್ಯಾನ್ ಅಂತ ಹೇಳ್ತಾರಲ್ಲ, ಈಗ ಅದೊಂದೇ ಇದೇ ತರನೇ ಅಥವಾ ಅದೇ ತರ ಸುಮಾರು ವಿಷಕಾರಿಯಾದ ಅಂಶಗಳು ಇದೆಯಲ್ಲ ಬೇರೆ ಪ್ರಾಡಕ್ಟ್ ಅಲ್ಲಿ, ಅವನು ಕೂಡ ನೀವು ಇದೇ ತರ ಬ್ಯಾನ್ ಮಾಡಿಸ್ತೀವಿ ಈಗ ಅಂತ ಕೇಳಬೇಕು. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ರಾಜೇಶ್ ಅವರೇ? ನಿಮ್ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಇವಾಗ ಮ್ಯಾಗಿ ಬ್ಯಾನ್ ಅಂತ ಹೇಳ್ತಾ ಇದ್ರಲ್ಲ ಮೇಡಮ್, ಟಿವಿಲೆಲ್ಲ ಲಾಕ್ಡೌನ್ 15 ಡೇಸ್ ಎಲ್ಲ,
ಹಾಗಾಗಿ ಇದೊಂದರಲ್ಲೇ ವಿಷಕಾರಿಯಾದ ಅಂಶ ಇಲ್ಲ, ಬೇರೆ ಇರುತ್ತೆ ಇಲ್ಲ, ಅದನ್ನು ಇದೇ ತರ ಬ್ಯಾನ್ ಮಾಡಿಸ್ತೀರಾ ಅಂತ. ಅಂದ್ರೆ ಈಗ ಮ್ಯಾಗಿ ಸದ್ಯಕ್ಕೆ ಪರೀಕ್ಷೆಗೆ ಒಳಪಟ್ಟಿದೆ, ಹಾಗಾಗಿ ಇದನ್ನ 14 ಸ್ಟೇಟ್ಗಳಲ್ಲಿ ನಮ್ಮ ಕಂಟ್ರಿಲಿ ಬ್ಯಾನ್ ಮಾಡಿದ್ದಾರೆ. ಈಗ ನಮ್ಮ ಖಾದರ್ ಅವ್ರನ್ನೇ ನೀವು ತಗೋಬಹುದು, ಅಂದ್ರೆ ಬೇರೆ ಇತರ ಎಲ್ಲ ಫುಡ್ ಐಟಮ್ಸ್ ನ ಈಗ ತಗೊಂಡಿದ್ದಾರೆ, ಪರೀಕ್ಷೆಗೆ ಅಂತ ಕಳಿಸಿದ್ದಾರೆ. ಅದರಲ್ಲೂ ಕೂಡ ಇಂಥದ್ದೇ ಲೆಡ್ ಅಂಶ ಆಗ್ಲಿ ಅಥವಾ MSG ಜಾಸ್ತಿ ಪ್ರಮಾಣದಲ್ಲಿ ಕಂಡುಬಂದ್ರೆ ಅದನ್ನು ಕೂಡ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಮ್ಯಾಗಿ ಪರೀಕ್ಷೆ ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಸಪ್ಲಿಮೆಂಟ್ ಫುಡ್ ಅಂತ ಮಕ್ಕಳಿಗೆ ಕೊಡ್ತಾರೆ, ಬರೀ ಮ್ಯಾಗಿ ಅಂತ ಅಷ್ಟೇ ಅಲ್ಲ, ಅಂದ್ರೆ ಅವರ ಹೈಟ್ ಗ್ರೋತ್ ಆಗಲಿ ಅಥವಾ ಅವರು ಸ್ವಲ್ಪ ದಪ್ಪ ಆಗಲಿ ಅಂತ, ಇಂಥ ಸಪ್ಲಿಮೆಂಟ್ ಫುಡ್ ಕೊಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಸಪ್ಲಿಮೆಂಟ್ ಫುಡ್ ಅಂತ ಬಂದಾಗ ತುಂಬಾನೇ ಸಪ್ಲಿಮೆಂಟ್ಸ್ ಇದೆ. ಒಂದು ಫುಡ್ ಆಡಿಟಿವ್ಸ್ ಅಂತ ಬರ್ತದೆ, ಅದರಲ್ಲಿ ಏನಾಗ್ತದೆ ಅಂದರೆ ಈ ಹಾಲಿಗೆ ಹಾಕುವಂಥದ್ದು ಕೆಲವೊಂದು ಇನ್ಕ್ರೀಸ್ ದ ಕ್ಯಾಲರಿ ಇಂಟೇಕ್ ಜಾಸ್ತಿ ಮಾಡುವಂಥದ್ದು, ಕೆಲವೊಂದು ಆಫ್ ದ ಶೆಲ್ಫ್ ಸಿಗ್ತವೆ, ಅದನ್ನ ಆ್ಯಡ್ ಮಾಡ್ತಾರೆ. ಪೇರೆಂಟ್ಸೇ ಹೇಳ್ತಾರೆ ನಾವು ಇಂಥದ್ದು ಹಾಕಿದ್ದೀವಿ ಡಾಕ್ಟ್ರೆ, ಹಂಗೂ ದಪ್ಪ ಆಗಲಿಲ್ಲ, ಇನ್ನೇನಾದರೂ ಕೊಡಿ ಅಂತ. ಇನ್ನು ಕೆಲವು ಟೈಮ್ ಏನಾಗುತ್ತೆ ಅಂದರೆ ತಾಯಿಯಂದಿರಿಗೆ ಸ್ವಲ್ಪ ತಾಳ್ಮೆಯಿಂದ ತಿನ್ನಿಸುವಂಥ ಅಭ್ಯಾಸ ಕಮ್ಮಿ ಈ ಕಾಲದಲ್ಲಿ, ಯಾಕಂದ್ರೆ ಬೋತ್ ಆಫ್ ದಮ್ ಇಬ್ರು ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಹಾಗಾಗಿ ಟೈಮ್ ಆಗಲ್ಲ. ಸೊ ಹಾಗಾಗಿ ಇದು ಏನಪ್ಪ ಹಸುನ್ ತೋರಿಸೋದೋ ಇಲ್ಲ ಕಾಗೆ ತೋರಿಸ್ಕೊಂಡು ಊಟ ಮಾಡಿಸೋ ಸಾಧ್ಯತೆನೇ ಕಮ್ಮಿ ಆಗುತ್ತೆ. ಇದೊಂದು. ನೆಕ್ಸ್ಟ್ MSG ನಾವೇನು ಮಾತಾಡ್ತಾ ಇದೀವಿ ಅಂದರೆ ಇಟ್ ಈಸ್ ಒಂದು ಸಾರ್ಟ್ ಆಫ್ ಅಡಿಕ್ಟಿವ್. ಅಬೌಟ್ ಎಷ್ಟು 350,000 ಕೋಟಿ ಟನ್ MSG ಯೂಸ್ ಆಗುತ್ತೆ. ಅಂದರೆ ರಫ್ಲಿ ಅರೌಂಡ್ 4 ಗ್ರಾಮ್ಸ್ ಎಲ್ಲರೂ ತಿಂತಾರೆ ಪರ್ ಡೇ ಅಂತ ಬರ್ತದೆ ಸೇಲ್ ಆಗಿರೋ ಪ್ರಕಾರ. ಇವಾಗ ಚೈನಾನಲ್ಲಿ ಇದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್. ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ ಅಲ್ಲೂ MSG ಇರ್ತದೆ, ಫುಡ್ಡಲ್ಲೇ ಟೊಮೆಟೊ, ಸಮ್ ಪ್ರೋಟೀನ್ ಫುಡ್ ಲೈಕ್ ಚಿಕನ್, ಇದರಲ್ಲೆಲ್ಲ MSG ಇರ್ತದೆ. ಅದನ್ನ ಒಬ್ರು ಯಾರೋ ಜಾಪನೀಸ್ ಕಂಡು ಹಿಡಿದು ಅದನ್ನ ಒಂದು MSG ನ್ಯಾಚುರಲ್ ಆಗಿ ಅವೈಲಬಲ್ ಇದೆ MSG, ಅದನ್ನ ತೆಗೆದುಬಿಟ್ಟು ಮಾಡಿರೋದು. MSG ಇಂದ ಏನಾಗುತ್ತೆ ಆಸ್ ಸಚ್ ಅಂದ್ರೆ ಗ್ಲುಟಮೇಟ್ ಜಾಸ್ತಿ ಇರೋದ್ರಿಂದ ಬ್ರೈನ್ ನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ. ನಮ್ಮ ರಘು ಅವ್ರು ಹೇಳ್ದಂಗೆ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೆಚ್ಚಾದಾಗ ಡೋಪಮಿನ್ ಕಮ್ಮಿ ಆಗ್ತದೆ. ಈ ಕೆಲವು ಮಕ್ಕಳಿಗೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸೀಸ್ ಅಂತ ಹೇಳ್ತೀವಿ, ಅಂತ ಮಕ್ಕಳು ಹೈಪರ್ ಆಕ್ಟಿವ್ ಆಗ್ತದೆ. ಅಂತ ಮಕ್ಕಳಿಗೆ ಇದು ಎಫೆಕ್ಟ್ ಆಗ್ಬೋದು ವೆನ್ ಇದು ಗ್ಲುಟಮೇಟ್ ಜಾಸ್ತಿ ಇದ್ದಾಗ. ನೆಕ್ಸ್ಟ್ ಇನ್ನೇನಾಗ್ತದೆ ಅಂದ್ರೆ ಕೆಲವರಿಗೆ ಚೈನೀಸ್ ಹೋಟೆಲ್ನಲ್ಲಿ ರೆಸ್ಟೋರೆಂಟ್ ಸಿಂಡ್ರೋಮ್ ಅಂತಾನೆ, ಅಲ್ಲಿ ಚೈನೀಸ್ ಹೋಟೆಲ್ನಲ್ಲಿ ತಿಂದ ಕೂಡಲೇ ಅವರಿಗೆ ಎದೆ ಹೊಡ್ತ, ಕತ್ ನೋವು, ಕತ್ ಹಿಂಭಾಗದಲ್ಲಿ ನೋವು, ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ಈ ತರದ್ದು ಒಂದು ಪ್ರಾಬ್ಲಮ್ಸ್ ಕಂಡು ಬಂದಿದೆ. ಇದು ಏನಕ್ಕೆ ಅಂದ್ರೆ ಯಾವ ಏಜ್ ಗ್ರೂಪ್ ಅಲ್ಲಿ? ಎಲ್ಲ ಸಾಮಾನ್ಯವಾಗಿ ಅಡಲ್ಟ್ ಏಜ್ ಗ್ರೂಪ್ ಅಲ್ಲಿ ಇದು ವೆಲ್ ನೋನ್. ಮಕ್ಕಳಲ್ಲಿ ಅಷ್ಟಾಗಿ ಗೊತ್ತಾಗಿಲ್ಲ, ಯಾಕಂದ್ರೆ ಪ್ಯಾಲ್ಪಿಟೇಷನ್ ಎಲ್ಲ ಹೇಳೋದು ಅಡೋಲೆಸೆಂಟ್ ಆಗ್ಬೇಕಷ್ಟೇ. ನಂಗೆ ಎದೆ ಹೊಡ್ಕೋತಾ ಇದೆ ಅಂತ ಹೇಳ್ಬೇಕಾದ್ರೆ ಅವಳು ಅಡೋಲೆಸೆಂಟ್ ಆಗಿರ್ಬೇಕು ಆ ಮಗು. ಇಂಥ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಅಂದ್ರೆ ಇದು ಗ್ಲುಟಮೇಟ್ ಅಗೇನ್ ಅದು ನ್ಯೂರೋ ಟ್ರಾನ್ಸ್ಮಿಟರ್ ಇರೋದ್ರಿಂದ ಹಾರ್ಟ್ ರೇಟ್ ಏನಾದ್ರೂ ಜಾಸ್ತಿ ಆಗ್ಬೋದು ಅದರಿಂದ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಗ್ಲುಟಮೇಟ್ ಇಂದ ಈ ಇನ್ಸುಲಿನ್ ಸೆಕ್ರೀಷನ್ ಜಾಸ್ತಿ ಆಗ್ತದೆ. ಡಯಾಬಿಟಿಕ್ ಇರುವಂಥವರಿಗೆ ಹೆಚ್ಚಾಗಿ ಇನ್ಸುಲಿನ್ ಸೆಕ್ರೀಷನ್ ಆದರೆ ಗ್ಲುಟಮೇಟ್ ಇಂದ ಹೈಪೋಗ್ಲೈಸಿಮಿಯಾ ಆಗಿ ಈ ಥರ ಪ್ಯಾಲ್ಪಿಟೇಷನ್ ಇದು ಆಗ್ಬೋದು. ಹೀಗಾಗಿ ಮಲ್ಟಿಪಲ್ ಥಿಂಗ್ಸ್ ಆದ್ರೆ. ಮತ್ತೆ ಇನ್ನೇನಾಗುತ್ತೆ, ಜಂಕ್ ಫುಡ್ಗೆ ಒಂಥರ ಅಡಿಕ್ಷನ್ ಡೆವಲಪ್ ಆಗುತ್ತೆ. ಒಂದು ಸ್ಟಡಿ ಆಗಿದೆ, ಅದು ಒಂದ್ಸತಿ ತಿಂದ್ರೆ ಮತ್ತೆ ಇಲ್ಲ, ಅದು ರ್ಯಾಟ್ಸ್ ಅಲ್ಲಿ ಒಂದು ಸ್ಟಡಿ ಆಗಿದೆ. ಏನಂದ್ರೆ ಒಂದು ಗ್ರೂಪ್ ಆಫ್ ರ್ಯಾಟ್ಸ್ ಬರೀ ಫ್ಯಾಟು ಮತ್ತೆ ಜಂಕ್ ಫುಡ್ ಕೊಟ್ಟಿದ್ದಾರೆ, ಇನ್ನೊಂದು ಗ್ರೂಪ್ ರೆಗ್ಯುಲರ್ ರೋಟಿ ಇದು ಕೊಟ್ಟಿದ್ದಾರೆ. ಆ ಎರಡನೇ ಗ್ರೂಪ್ನಲ್ಲಿ ಏನಾಗುತ್ತೆ ಅಂದರೆ ಅದು ಮುಗಿದೋದ್ಮೇಲೂ ಆ ರ್ಯಾಟ್ ಹೋಗಿ ಅದನ್ನ ಅದೇನು ಇಟ್ಟಿರ್ತಾರೆ ಆ ಜಾಗದಲ್ಲಿ ಕೆರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಅದು ಬೇರೆ ಫುಡ್ ಕೊಟ್ಟರೆ ತಿನ್ನಲ್ಲ ಅದು. ಹಾಗಾಗಿ ಇಟ್ ಹ್ಯಾಸ್ ಸಮ್ ಸಾರ್ಟ್ ಆಫ್ ಅಡಿಕ್ಷನ್. ಹಾಗಾಗಿ ಮಕ್ಕಳಿಗೂ ಕ್ರೇವಿಂಗ್ ಬರುತ್ತೆ, ಮಕ್ಕಳೇನು ಅಡಲ್ಟ್ಸ್ಗೂ ಕ್ರೇವಿಂಗ್ ಇರುತ್ತೆ. ಸೊ ಈ ಜಂಕ್ ಫುಡ್ ಇದರಲ್ಲಿ ದಿಸ್ ಇಸ್ ವೆಲ್ ನೋನ್ ಫ್ಯಾಕ್ಟ್ ಕ್ರೇವಿಂಗ್. ಅದು ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಇವಾಗ ಫ್ಯಾಟ್ ಚೀಸು ಇದು ಹಾಕಿ ಹೆಚ್ಚಾಗಿ ತಿನ್ನಿಸಿ ಒಬೆಸಿಟಿ, ಮತ್ತೆ ಇನ್ನು ಆಟ ಆಡಲ್ಲ ಮಕ್ಕಳು, ಟಿವಿ ಮುಂದೆ ಕೂತ್ಕೊಂಡು ಆಟೋಮೆಟಿಕ್ ಆಗಿ ಒಬೀಸ್ ಆಗ್ತದೆ, ಆಕ್ಟಿವಿಟಿ ಕಮ್ಮಿ ಆಗ್ತದೆ. ಸೊ ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಅವರ್ ಫುಡ್ ಆಟಿಟ್ಯೂಡ್ಸ್ ಅಂತ ಹೇಳ್ಬೋದು. ಓಕೆ, ನಾವೀಗ ಮಾರ್ಕೆಟಿಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದ್ರೆ ಕಲರ್ಫುಲ್ ಹಾಕೊಂಡ್ರೆ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ, ನಮ್ಗೆ ಅದ್ ಬೇಕು ಅಂತ ಫೋರ್ಸ್ ಮಾಡ್ತಾರೆ, ತಿಂತಾರೆ. ತಾಯಂದ್ರು ಮಾಡ್ಕೊಡ್ದೇ ಇದ್ರು ನಮ್ಗೆ ಅದೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಅಂತ. ಸೊ ಈ ದೇಸಿ ಫುಡ್ ಗಳನ್ನ ನಾವು ಕಲರ್ಫುಲ್ ಆಗಿ ತೋರ್ಸಕ್ಕಾಗಲ್ಲ, ಇದು ಯಾರ ಜವಾಬ್ದಾರಿ? ಎಳ್ನೀರಿಗೆ ಲೇಬಲ್ ಹಾಕಕ್ಕಾಗಲ್ಲ, ಆಯ್ತಾ? ಈ ಕಿತ್ಲೆ ಹಣ್ಣಿನ ಮೇಲೆ ಲೇಬಲ್ ಇಲ್ಲ, ಯಾವ್ದಾದ್ರು ಹಣ್ಣುಗಳ ಮೇಲೆ, ತರಕಾರಿ ಮೇಲೆ, ಬೆಂಡೆಕಾಯಿ ಮೇಲೆ ಲೇಬಲ್ ಇಲ್ಲ. ಲೇಬಲ್ ಇಲ್ಲದೆ ಇದ್ರೆ ನಮ್ಗೆ ನ್ಯೂಟ್ರಿಷನ್ ಹೆಂಗೆ ಗೊತ್ತಾಗುತ್ತೆ? ಅದು ಇವ್ರು ಬೇಕಾದ್ರೆ ಉದ್ದಕ್ಕೆ ಹಾಕಿರ್ತಾರೆ ಪಟ್ಟಿ, ಅದರಲ್ಲಿ 20 ಕೆಮಿಕಲ್ಸ್ ಇರ್ತವೆ, ಅರ್ಥವೂ ಆಗೋದಿಲ್ಲ. ಇಂಗ್ರೀಡಿಯೆಂಟ್ಸ್ ಆಯ್ತಾ? ನಂಬರ್ಸ್ ಹೇಳ್ತಾರೆ, ಎಷ್ಟು ನಂಬರ್ಸ್ ಇರುತ್ತೆ. ಈಗ ಕೇಳ್ತಾರೆ ಸಮಟೈಮ್ಸ್ ವಿ ಹ್ಯಾವ್ ಬಿಕಮ್ ಟು ಇಂಟೆಲೆಕ್ಚುವಲ್ ಅಂತ ಹೇಳ್ಬಿಟ್ಟು. ಕಾಮನ್ ಸೆನ್ಸ್ ಟೆಲ್ಸ್ ಯು ದಟ್ ಇಫ್ ಯು ಹ್ಯಾವ್
10 to 15 ಅಡಿಕ್ಟಿವ್ ನಂಬರ್ಸ್, ಈ ನಂಬರ್ಸು INS ನಂಬರ್ ಇದೆ. ಇಟ್ಸ್ ಜಸ್ಟ್ ನಾಟ್ ಗುಡ್ ಫಾರ್ ಯು. ಯು ಡೋಂಟ್ ಹ್ಯಾವ್ ಟು ಬಿ ಇಂಟೆಲೆಕ್ಟ್ ಅದಕ್ಕೆ ಹೇಳ್ತಕ್ಕಂಥದ್ದು. ಅದಕ್ಕೆ ಮಾರ್ಕ್ ಟ್ವೈನ್ಗೆ ಯಾರು ಕೇಳಿದ್ರಂತೆ ಹಣ ಡಬಲ್ ಮಾಡೋದು ಹೆಂಗೆ ಅಂತ, ನೋಟ್ ಮಡಿಚಿ ಜೇಬಿಗೆ ಹಾಕೊಳ್ಳಿ ಅಂದ್ರಂತ. ಸಮ್ ಸಿಂಪಲ್ ಥಿಂಗ್ಸ್. ಬುದ್ಧ ಹೇಳ್ತಾನೆ, ಇಫ್ ಯು ಸ್ಲೀಪ್ ಆನ್ ದಿ ಫ್ಲೋರ್ ಯು ವಿಲ್ ನಾಟ್ ಫಾಲ್ ಔಟ್ ಆಫ್ ಬೆಡ್ ಅಂತ. ನೆಲದ ಮೇಲೆ ಮಲಗಿದ್ರೆ ಕೆಳಗೆ ಬೀಳಲ್ಲ ಅಂತ ಹೇಳ್ತಕ್ಕಂಥ. ಇದು ಸಿಂಪಲ್ ಆಗಿರ್ತಕ್ಕಂಥ. ಇದು ಕಾಂಪಿಟಿಷನ್ ಏನಾಗಿದೆ ನಿಮಗೆ, ನೀವು ಒಂದು ಪದಾರ್ಥವನ್ನು ನೋಡಿ, ಒಂದು ಕಿತ್ತಳೆ ಹಣ್ಣನ್ನು ಯಾರು ಅಡ್ವರ್ಟೈಸ್ಮೆಂಟ್ ಇಲ್ಲ, ಕಿತ್ತಳೆ ಹಣ್ಣು ತಿನ್ನಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಇಲ್ಲ. ಆದರೆ ಕಿತ್ತಳೆ ಹಣ್ಣನ್ನು ರಸ ತೆಗೆದು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಅದ್ರ 14% ರಸನ ಹಾಕ್ಬಿಟ್ಟು ಪ್ಯೂರ್ ಆರೆಂಜ್ 1 ಬಾಟ್ಲ್ ಈಸ್ ಈಕ್ವಲ್ ಟು 10 ಆರೆಂಜ್ ಅಂತ ಹೇಳಿ ಇದರಲ್ಲಿ 9 ನ್ಯೂಟ್ರಿಯೆಂಟ್ ಇದೆ ಅಂತ ಕ್ಲೈಮ್ ಮಾಡ್ತಾರೆ. ಅದಕ್ಕೆ ಈಗ ಏನು ಇಲ್ಲದೆ ಇದ್ದನ್ನು ಕ್ಲೈಮ್ ಮಾಡೋದಿಲ್ಲ. ಅಲ್ಲ ಅಂದ್ರೆ ಎಲ್ಲ ಇದ್ದವನು ಕ್ಲೈಮ್ ಮಾಡೋದಿಲ್ಲ, ಏನು ಇಲ್ಲದೆ ಇದ್ದವನು ಕ್ಲೈಮ್ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಗೊತ್ತಿದ್ದವನು ಹೇಳಲ್ಲ, ಹೇಳ್ದವ್ರಿಗೆ ಹೇಳೋನಿಗೆ ಗೊತ್ತಿಲ್ಲ ಅಂತ. ಗೊತ್ತಿದ್ದವನಿಗೆ ಹೇಳಕ್ ಬರಲ್ಲ, ಅಥವಾ ಹೇಳೋನಿಗೆ ಗೊತ್ತಿಲ್ಲ ಅಂತ. ಸೊ ಇಲ್ಲಿ ಇದು ಹೇಳ್ತಾರೆ, ದೋಸ್ ಹೂ ಟೀಚ್ ಡೋಂಟ್ ನೋ, ದೋಸ್ ಹೂ ನೋ ಕಾಂಟ್ ಟೀಚ್ ಅಂತ ಹೇಳ್ತಕ್ಕಂಥ. ಇಲ್ಲಿ ಅಗಾಧವಾದ ಜಗತ್ತಿದೆಯಲ್ಲ, ಆಹಾರ, ಮೂಲಭೂತ ಆಹಾರ ಅದು ಅವು ಎಲ್ಲವೂ ಚೆನ್ನಾಗಿದ್ದಾವೆ. ಅಲ್ಪ ಸ್ವಲ್ಪ ಪೆಸ್ಟಿಸೈಡು ಅವು ಇವು ಎಲ್ಲ ಇದಾವೆ, ಸಮಸ್ಯೆ ಇದೆ. ಆದರೆ ಆ ಪೆಸ್ಟಿಸೈಡ್ ಇದ್ರೂ ಕೂಡ ನ್ಯೂಟ್ರಿಷನ್ ಅಷ್ಟೇ ಇದೆ. ನಮ್ಮಲ್ಲಿ ಹೇಳ್ತಾರೆ ಪ್ರೋ ಆಕ್ಸಿಡೆಂಟ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಕಂಬೈನ್ ಆಗ್ಬೇಕು ನಮಗೆ. ನಮ್ಗೆ ಇದರಲ್ಲಿ ಏನಾಗಿದೆ, ನ್ಯೂಟ್ರಿಷನ್ ಕಮ್ಮಿ ಇದ್ದ ವಿಷಯ ಇದ್ರೆ ಹೊಡೆತ ಜಾಸ್ತಿ. ನ್ಯೂಟ್ರಿಷನ್ ತುಂಬಾ ಇದೆ. ಒಂದು ಹಣ್ಣು ತಿರು, ಅದ್ರಲ್ಲಿ ಒಂಚೂರು ಏನೋ ಇತ್ತು, ಏನೋ ಇದು ಪೆಸ್ಟಿಸೈಡ್ ಅದು ರೈತ ಹೊಡೆದಿದೆ. ಇನ್ನೊಂದು ಈಗ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ ಚಿಕ್ಕಮಂಗ್ಳೂರಿನಿಂದ. ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಓಕೆ, ಏನ್ ಹೇಳ್ಬೇಕಾಗಿತ್ತು ಕುಮಾರ್ ಅವರೇ? ಅದು ರಘು ಅವರಿಗೆ ಕನೆಕ್ಟ್ ಮಾಡ್ಬೇಕು ಮೇಡಮ್ ಅವರೇ. ಓಕೆ, ಮಾತಾಡಿ. ರಘು ಸರ್ ನಮಸ್ಕಾರ. ಕುಮಾರ್ ಅವರು ಹೇಳಿ. ನಮಸ್ಕಾರ ಸರ್. ನನ್ನ ಮಗನೂ ಮ್ಯಾಗಿ ತಿಂದ್ಬಿಡಿಯ ಸರ್, ಅವನು 5th ಸ್ಟ್ಯಾಂಡರ್ಡ್ ಈಗ. ಅದು ಯಾವ ತರ ಟೆಸ್ಟ್ ಮಾಡ್ಬೇಕು ಸರ್ ಈಗ? ಅಲ್ಲ, ಟೆಸ್ಟ್ ಈಗ ಸದ್ಯಕ್ಕೆ ನಿಲ್ಲಿಸೋದು. ಅದಕ್ಕೆ ಹೇಳ್ತಾರೆ ಡೈಲ್ಯೂಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ. ಈಗ ಫಸ್ಟ್ ನಿಲ್ಲಿಸೋದು. ಅದಕ್ಕೆ ಹೇಳ್ತಾರೆ, ಬಾವಿಲಿ ಏನಾದ್ರು ಇದು ಪೆಸ್ಟಿಸೈಡ್ ಜಾಸ್ತಿ ಆದ್ರೆ ಅದಕ್ಕೆ ವಾಟರ್ ರೀಚಾರ್ಜ್ ಮಾಡಿದ್ರೆ ಬೇರೆ ನೀರು ಬಂದ್ರೆ ಡೈಲ್ಯೂಷನ್ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಫಸ್ಟ್ ನಿಲ್ಲಿಸ್ತಕ್ಕಂಥದ್ದು. ಆಮೇಲೆ ಬೇರೆ ಒಳ್ಳೆ ಆಹಾರಗಳನ್ನು ನೀವು ಹೆಚ್ಚು ತಿಂತಾ ಇದ್ರೆ ಒಂದು ರೀತಿಯಲ್ಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ನಮ್ಮ ದೇಹ ಫೆಂಟಾಸ್ಟಿಕ್ ಸರ್. ನಮ್ಮ ದೇಹ ಅಂತಕ್ಕಂಥದ್ದು ಅನ್ನೋದು ಫೈನೆಸ್ಟ್, ಹೈಲಿ ಅಡಾಪ್ಟಬಲ್, ಇದು ತುಂಬಾ ಡೈನಮಿಕ್. ಅದು ಎಂಥ ಹೆಂಡ ಕುಡಿದು ಅವ್ನು ಬಿಟ್ಬಿಟ್ರೆ ಲಿವರು ಅದಷ್ಟು ಮಟ್ಟಿಗೆ ವಾಪಸ್ ಬರುತ್ತೆ. ಬ್ಯೂಟಿಫುಲ್ ಬಾಡಿ. ಅದೇನು ಸುಲಭಕ್ಕೆ ಹೋಗೋಂಥದ್ದಲ್ಲ ಅದು. ಸೊ ನೀವು ನಿಲ್ಲಿಸ್ಬಿಟ್ಟು ಬೇರೆ ಒಳ್ಳೆ ಆಹಾರಗಳು, ಹಣ್ಣು ತರಕಾರಿ, ಒಂದು ದಿನಕ್ಕೆ 500 ಗ್ರಾಮ್ ಅಷ್ಟು ತರಕಾರಿ ಅರ್ಧಕ್ಕರ್ಧ ಬೇಯಿಸಿದೆ. ಅಲ್ಲ ಸರ್, ನೀವು ಹಣ್ಣು ತರಕಾರಿ ಇದುವೆ ಅದು ಇದ್ರಾಗ ಬೆಳಿತಾರೆ ಅಂತ ಅದನ್ನು ಹೇಳ್ತಿದ್ರಲ್ಲ ಸರ್. ಅಲ್ಲಲ್ಲ, ಆದ್ರೂ ನಾನು ಹೇಳ್ತಾರೆ, ಈಗ ನಾವು ಸರ್ ಈ ಭೂಮಿ ಎಲ್ಲ ತೊಳೆಯಕ್ಕಾಗಲ್ಲ ಸರ್. ಅದು ಒಬ್ಬ ಹೇಳ್ತಾನೆ, ಈ ಭೂಮಿ ಮೇಲೆ ಕಲ್ಲು ಮಣ್ಣಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಾಸಿಗೆ ನಡೆಯಕ್ಕಾಗಲ್ಲ, ನಾವೊಂದು ಚಪ್ಪಲಿ ಹಾಕೋಬೇಕು. ನಾವ್ ಇರ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ ಕರೆ ಮಾಡಿದಕ್ಕೆ. ಇವಾಗ ಮಾತಾಡ್ತಿದ್ವಿ ಅಂದ್ರೆ, ಈಗ ರೈತರು ಬೆಳೆಯುವಂತ ತರಕಾರಿಗಳಲ್ಲೂ ಕೂಡ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಅದು ನಮ್ಗೆ ಗೊತ್ತಿರಲ್ಲ. ಅಂದ್ರೆ ನಾವು ಒಂದು ಹೆಲ್ದಿ ಫುಡ್ ಅಂತ ನಾವು ತಗೋತೀವಿ, ಅದ್ರಲ್ಲಿ ಪೆಸ್ಟಿಸೈಡ್ಸ್ ಆಡ್ ಆಗಿರುತ್ತೆ. ಇಂಥ ಪೆಸ್ಟಿಸೈಡ್ ಜಾಸ್ತಿ ಇರೋದನ್ನ ನಾವು ತಿಂದ್ರೆ ಯಾವ ರೀತಿ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗುತ್ತೆ? ಅಫ್ಕೋರ್ಸ್ ಡೆಫಿನೆಟ್ಲಿ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದು ತಿನ್ನಬೇಕಾದ್ರೆ ಹೇಗೆ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು, ಅದ್ರ ಲೆವೆಲ್ ಅನ್ನ ಕಡಿಮೆ ಮಾಡಬೇಕು. ಫುಡ್ ಪ್ರಿಪರೇಷನ್ ಟೈಮ್ ಅಲ್ಲಿ ತರಕಾರಿಯನ್ನ ತೊಳಿಬೇಕಾದ್ರೆ ಹಾಗೇನೆ ಕೆಲವರು ಕಟ್ ಮಾಡ್ಬಿಟ್ಟು ತೊಳಿತಾರೆ, ಅದು ಮತ್ತೆ ಅದ್ರೊಳಗಡೆನೆ ಸೇರ್ಕೊಳ್ಳುತ್ತೆ. ಸೊ ತರಕಾರಿನ ಕತ್ತರಿಸಿದ ಮೊದಲೇನೆ ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಬಿಟ್ಟು ಅದು ಪೆಸ್ಟಿಸೈಡ್ಸ್ ಲೆವೆಲ್, ಪರ್ಸೆಂಟೇಜ್ ಆಫ್ ಪೆಸ್ಟಿಸೈಡ್ಸ್ ಕಡಿಮೆ ಆಗುತ್ತೆ. ಈಗ 100% ಆಗ್ಲಿಲ್ಲ ಅಂದ್ರೂ ಕೂಡ ಆ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಂಡು ಆಮೇಲೆ ನಾವು ತರಕಾರಿ ತೊಳೆದು ಅಡಿಗೆ ಊಟ ಮಾಡಿ ಆದಷ್ಟು ಫ್ರೆಶ್ ಆಗಿ ಕಟ್ ಮಾಡಿ ಇದ್ ಮಾಡೋದು. 2 ದಿನ 3 ದಿನ ಫ್ರಿಜ್ ಅಲ್ಲಿ ಕಟ್ ಮಾಡಿ ಸ್ಟಾಕ್ ಮಾಡ್ಕೊಂಡು ಇಟ್ಕೊಳ್ಳೋದು. ಈ ತರ ಆದಷ್ಟು ನಾವು ಕನ್ಸರ್ವೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಕಡೆ ಗಮನ ಕೊಡ್ಬೇಕು ಆದಷ್ಟು. ಸೊ ಅವಾಗ ನಮ್ಗೆ ಇದರಿಂದ ಬರುವ ತೊಂದರೆಗಳನ್ನ ತಡೆಗಟ್ಟಬಹುದು ಅದನ್ನ. ಓಕೆ, ಈಗ ಕೆಲವರು ಹೇಳ್ತಾರೆ ಜಾಸ್ತಿ ತರಕಾರಿ ಬೇಯಿಸಿದ್ರೆ ಅದರಲ್ಲಿ ಇರುವಂತ ಪೆಸ್ಟಿಸೈಡ್ಸ್ ಗಳು ಹೋಗುತ್ತೆ ಅಂತ. ಬಟ್ ತರಕಾರಿನ ಹೆಚ್ಚು ಬೇಯಿಸೋದ್ರಿಂದ ಅದರಲ್ಲಿರೋ ಕಂಟೆಂಟ್ಸ್ ಗಳು ಕೂಡ ಹೋಗುತ್ತೆ ಅಂತ. ಹೌದು, ಡೆಫಿನೆಟ್ಲಿ. ಜಾಸ್ತಿ ತರಕಾರಿ ಬೇಯಿಸಿದ್ರೆ ಪೆಸ್ಟಿಸೈಡ್ಸ್ ಹೋಗೋದಿಲ್ಲ, ಅದಕ್ಕೆ ರಿಯಾಕ್ಷನ್ಸ್ ಒಳಗಡೆನೆ ಶುರು ಆಗುತ್ತೆ. ಆದಷ್ಟು ಎಷ್ಟು ಬೇಕೋ ಅಷ್ಟು ನೀರಲ್ಲಿ ತರಕಾರಿಯನ್ನ ಎಷ್ಟು ನಿಮಿಷಗಳ ಕಾಲ ಬೇಯಿಸ್ಬೇಕೋ ಅಷ್ಟೇ ಬೇಯಿಸ್ಬೇಕು. ಓವರ್ ಕುಕಿಂಗ್ ಆದ್ರೂ ಕೂಡ ನ್ಯೂಟ್ರಿಯೆಂಟ್ಸ್ ಹಾಳಾಗುತ್ತೆ. ದೇರ್ ಆರ್ ಸೋ ಮೆನಿ ಸ್ಟೇಜಸ್ ವಿ ಹ್ಯಾವ್ ಟು ಟೇಕ್ ಕೇರ್ ವೈಲ್ ಪ್ರಿಪೇರಿಂಗ್ ದ ಫುಡ್. ಅಡಿಗೆ ಮಾಡುವಾಗ ತಾಯಂದ್ರು ಆದಷ್ಟು ಅದ್ರ ಕಡೆ ಗಮನ ಕೊಡಬೇಕು. ಸುಮ್ನೆ ನಾವು ಮಾಡಿಡೋದು ಅಷ್ಟೇ ಅಲ್ಲ, ಅದ್ರ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ಸ್ಟೇಜ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನ ಅದ್ರಲ್ಲಿ ಉಳಿಸ್ಕೋಬಹುದು. ಮಕ್ಕಳಿಗೆ ಹೊರಗಡೆ ಒಂದು ಈ ಜಂಕ್ ಫುಡ್ ಅನ್ನು ಕೊಡದಲ್ಲೇ ಮನೆಯಲ್ಲೇನೆ ಎಷ್ಟು ರುಚಿಕರವಾದ ಅಡಿಗೆಗಳನ್ನು ಮಾಡಿ ಕೊಡ್ಬೋದು ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ಇದ್ರ ಕಡೆ ನಾವು ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಬಹುದು. ಓಕೆ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ತನುಜಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ತನುಜಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಏನ್ ಹೇಳ್ಬೇಕಾಗಿತ್ತು ತನುಜಾ ಅವರೇ? ಮೇಡಮ್, ಈಗ ರಿಯಲ್ ಜ್ಯೂಸ್ ಅಂತ ಎಲ್ಲ ಮಾಡ್ತಾರೆ, 100% ಜ್ಯೂಸ್, ನೋ ಆಡೆಡ್ ಶುಗರ್, ನೋ ಆಡೆಡ್ ಪ್ರಿಸರ್ವೇಟಿವ್ ಅಂತ ಇರುತ್ತೆ. ಸೊ ಆ ತರದ್ ಒಳ್ಳೇದಾ ಕೆಟ್ಟದಾ ಅಂತ? ಓಕೆ,
ಓಕೆ, ರಘು ಅವರೇ, ಅದೇ ನಾನು ಹೇಳೋದು, ಯಾರಾದ್ರೂ ಹಣ್ಣು ಹೆಂಗೆ ತಿನ್ಬೇಕು ಅಂದ್ರೆ ಹಣ್ಣೇ ತಿನ್ಬೇಕು. ಯಾಕೆ ನೀವು ಒಂದು ಕಿತ್ಲೆ ಹಣ್ಣು ಸುಲಿಯುವಾಗಲೇ ಒಂದು ರಸ ಉತ್ಪತ್ತಿ ಆಗ್ತದೆ. ಆ ಕಿತ್ಲೆ ಹಣ್ಣು ಸಿಪ್ಪೆ ಬಿಚ್ಚೋದೇ ಒಂದು ಮಜಾ ಇದೆ. ಆಮೇಲೆ ಬೇಕಾದ್ರೆ ಸ್ಮೆಲ್ಲು, ಆಮೇಲೆ ಅದ್ರ ಕಿತ್ಲೆ ಹಣ್ಣು ಸಿಪ್ಪೆ ರಸನ ಬೇರೆಯವ್ರು ಕಣ್ಣಿಗೆ ಬಿಡ್ಬೋದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬಿಡ್ತಾ ಇದ್ದೆ, ಅದು ಮಜಾ ಇದೆ, ಬಹಳ ಮಜಾ ಇದೆ. ಆಮೇಲೆ ಕಿತ್ಲೆ ಹಣ್ಣು ತಿಂದು ಅದನ್ನು ತಿನ್ನುವಾಗ ಗಡ್ಬಿಟ್ಟು ಬೀಜನ ದೂರ ಉಗಿಬಹುದು. ಇವೆಲ್ಲ ಮಜಾ ಇದೆ ಕಿತ್ಲೆ ಹಣ್ಣು ತಿನ್ನುವಾಗ. ಜ್ಯೂಸಲ್ಲಿ ಇಲ್ಲ. ಆಮೇಲೆ ನಿಮ್ಗೆ ಸಾಧ್ಯವಾದ್ರೆ ಮರ ಹತ್ತಿ ತಿನ್ನಿ ಅಂತ ನಾನು ಹೇಳೋದು. ಯಾಕೆ ಹೇಳೋದು, ಹಾಲು ಎಂತ ಹಸುವಿನ ಹಾಲು ಕುಡಿಬೇಕು ಅಂದ್ರೆ ಬೇಲಿ ಹಾರೋ ಹಸುವಿನ ಹಾರು ಅಂತ ಹೇಳ್ತಕ್ಕಂಥದ್ದು. ಹೀಗೆ ನಮ್ಗೇನಾಯ್ತು ನೋಡಿ, ಒಂದು ಜ್ಯೂಸನ್ನು ನೀವು ದ ಮೂಮೆಂಟ್ ಯು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನೀವು ಕಡಲೆ ಬೀಜನ ಎಣ್ಣೆ ತೆಗೆದು ಅದರಲ್ಲಿ ಪ್ರೋಟೀನು ಇದರಲ್ಲಿ ಎಣ್ಣೆ ತಿಂದ್ರೆ ನಿಮ್ಗೆ ವರ್ಕೌಟ್ ಆಗಲ್ಲ. ಕಡಲೆ ಬೀಜನೇ ತಿನ್ಬೇಕು. ಅದು ಹೋಲ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಬೈ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ. ಇಸ್ ಎ ಬೇಸಿಕ್ ಪ್ರಿನ್ಸಿಪಲ್. ಹಣ್ಣನ್ನು ತಿನ್ನೋದ್ರಲ್ಲಿ ಎಷ್ಟು ಅಂಶಗಳಿದೆ ಹೇಳಿ. ಅದ್ರಲ್ಲಿ ನಿಮ್ಗೆ ಅದರಲ್ಲಿ ಇರ್ತಕ್ಕಂಥ ನಾರು, ಇವತ್ತು ಸೈನ್ಸ್ ಆಫ್ ಫೈಬರ್ ಅಂತಾರೆ. ಆ ನಾರು ನಮ್ಮ ಕೋಲನ್ನಿಗೆ ಹೋದಾಗ ಅದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ರಿಲೀಸ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಸಿಂಥಸಿಸ್ ಅನ್ನೇ ಕಮ್ಮಿ ಮಾಡುತ್ತೆ. ಎಂತ ಅದ್ಭುತವಾದ ವಿಜ್ಞಾನ ರೀ ನಾರಿಗಿರೋದು. ಕಾನ್ಸ್ಟಿಪೇಷನ್ಗೆ ಬೆಸ್ಟ್. ಕಾನ್ಸ್ಟಿಪೇಷನ್ ಅಷ್ಟೇ ಅಲ್ಲ, ನಿಮಗೆ ಸ್ಟ್ಯಾಟಿನ್ ಡ್ರಗ್ ಇದೆಯಲ್ಲ, $1 billion ಸ್ಟ್ಯಾಟಿನ್ ಡ್ರಗ್ ಇದೆಯಲ್ಲ, ಆ ರೀತಿ. ಇನ್ನೊಂದು ಹೇಳ್ತಾರೆ, ಇಟ್ ಅಬ್ಸಾರ್ಬ್ಸ್ ದಿ ಬೈಲ್ ಆಸಿಡ್ಸ್, ಎಂಟರೋಹೆಪಾಟಿಕ್ಸ್ ರೀಸರ್ಕ್ಯುಲೇಷನ್ ಅಂತ ಹೇಳ್ತಾರೆ. ಬೈಲ್ ಆಸಿಡ್ 60% ಕೊಲೆಸ್ಟ್ರಾಲ್ ಹೊರಗೆ ಹಾಕುತ್ತೆ. ನಾರು ಮಾಡ್ತಕ್ಕಂಥ ಕೆಲಸ. ಹಣ್ಣು ತಿನ್ನೋದು ಅಂದ್ರೆ ಜ್ಯೂಸ್ ಕುಡಿಯೋದಲ್ಲ, ಅಥವಾ ಯಾವುದೋ ಬೇರೆ ಸಾಫ್ಟ್ ಡ್ರಿಂಕ್ಸ್ ಅನ್ನು ಕುಡಿಯೋದಲ್ಲ. ಹಣ್ಣಾಗಿ ಅದು ಒಂದು ಅದ್ಭುತವಾದ ರಸ ತತ್ವ ಇದೆ, ಅದು ಹಾಗೆ ತಿನ್ಬೇಕು. ಯಾವುದೇ ಆದ್ರೂ ಪ್ರಿಸರ್ವೇಟಿವ್ ಇಲ್ದಿರ ಅದನ್ನ ಸ್ಟೋರ್ ಮಾಡಕ್ಕಾಗಲ್ಲ. ವೆನ್ ಯು ಆಡ್ ಪ್ರಿಸರ್ವೇಟಿವ್ ಅಗೇನ್ ಯು ಆರ್ ಆಸ್ಕಿಂಗ್ ಫಾರ್ ಕಲರ್ ಆಡ್ ಮಾಡ್ತಾರೆ, ಫ್ಲೇವರ್ಸ್ ಆಡ್ ಮಾಡ್ತಾರೆ. ಆರೆಂಜ್ ಚೆನ್ನಾಗಿರುತ್ತೆ ಫ್ಲೇವರ್. ಈವನ್ ಅವ್ರು ನ್ಯಾಚುರಲ್ ಟೆಟ್ರಾಪ್ಯಾಕ್ ಎಲ್ಲ ಮಾಡಬಹುದು. ಆದ್ರೆ ನೀವು ಯಾವುದೇ ಒಂದು ಫ್ರೂಟ್ ಜ್ಯೂಸ್ ಲೇಬಲ್ ನೋಡಿ, 14%, 15% ಕಾನ್ಸಂಟ್ರೇಟ್, ರೆಸ್ಟ್ ಇಸ್ ವಾಟರ್. ಬಿಕಾಸ್ ಅವ್ರು 6 months ತನಕ ಇಡ್ಬೇಕಲ್ಲ, ಸೆಲ್ಫ್ ಲೈಫ್ ಮೇಂಟೈನ್ ಮಾಡ್ಬೇಕಲ್ಲ. ಸೊ ದೇ ಹ್ಯಾವ್ ಟು ಆಡ್ ಆಲ್ ದೋಸ್ ಪ್ರಿಸರ್ವೇಟಿವ್ಸ್, ಕಲರ್ಸ್, ಫ್ಲೇವರ್ಸ್. ತನುಜಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇಂದುಲೇಖ ಬ್ರಿಂಗಾ ಸೆಲ್ಫಿ ಬಾಟಲ್ ಇಂಟ್ರೊಡ್ಯೂಸ್ ಆದ್ಮೇಲೆ ನನ್ನ ಪ್ರಾಬ್ಲಮ್ಗೆ ಪರಿಹಾರ ಸಿಕ್ಕಿದೆ. ಇಂದುಲೇಖ ಬ್ರಿಂಗ್ ಆಯಿಲ್ ಇದು ಒಂದು ಆಯುರ್ವೇದ ಔಷಧಿ. ಸೆಲ್ಫಿ ಬಾಟಲ್ ನ ಸಹಾಯದಿಂದ ಈ ಎಣ್ಣೆ ನೇರವಾಗಿ ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಲ್ಪಡುತ್ತದೆ. ಕೂದಲು ಬಾಚುವಷ್ಟೇ ಸುಲಭ, ಒಂದ್ ಹನಿ ಎಣ್ಣೆನೂ ವೇಸ್ಟ್ ಆಗಲ್ಲ. ಇಂದುಲೇಖ ಬ್ರಿಂಗ್ ಆಯಿಲ್ ಕೂದಲು ಉದುರುವುದನ್ನು ನಿಯಂತ್ರಿಸುತ್ತದೆ, ಹೆಚ್ಚು ಪರಿಣಾಮಕಾರಿಯಾಗಿ. ಅಂಕುರ್ ಉಪ್ಪು ದೇಶದ ಎಲ್ಲಕ್ಕೂ ದೊಡ್ಡ ಸಾಲ್ಟ್ ರಿಫೈನರಿಯಲ್ಲಿ ತಯಾರಿಸಲಾದ ಟ್ರಿಪಲ್ ರಿಫೈನ್ಡ್ ಉಪ್ಪು. ಅಂಕುರ್ ಉಪ್ಪು ಅಸಲಿ ಉಪ್ಪು. ಉಪ್ಪು ಕಡಿಮೆ ತಿನ್ನಿ, ಆದ್ರೆ ಸರಿಯಾಗಿ ತಿನ್ನಿ. ಜಗತ್ತೇ ಬ್ಯಾನ್ ಮಾಡಿದ್ರು ಭಾರತದಲ್ಲಿನ್ನೂ ಸೇಲ್ ಆಗ್ತಿವೆ. ಪುಟ್ಟ ಮಕ್ಕಳ ಕೈಗೆ ಸಿಕ್ತಿದೆ ಮ್ಯಾಗಿಯ ಅಪ್ಪನಂತಹ ವಿಷ. ಪ್ರತಿ ಹಳ್ಳಿಯಲ್ಲೂ ಸೇಲ್ ಆಗ್ತಿದೆ ಮೆಡಿಸನ್ ಪಾಯ್ಸನ್. ಮ್ಯಾಗಿಯ ಅಪ್ಪನಂತಹ ವಿಷ ವೀಕ್ಷಿಸಿ ETV ಸ್ಪೆಷಲ್ ಸಂಜೆ 6:30ಕ್ಕೆ. ಅನ್ನ ಯಜ್ಞದ ಅಸಲಿ ಗ್ರೌಂಡ್ ರಿಪೋರ್ಟ್, ಉತ್ತಿ ಬಿತ್ತುವ ಕಾಯಕದ ಕಂಪ್ಲೀಟ್ ಕವರೇಜ್. ಭೂಮಿ ಪುತ್ರನಿಗೆ ಇದು ETV ಸಪೋರ್ಟ್. ಅನ್ನದಾತ ಹೊಸ ರೂಪದಲ್ಲಿ. ಬ್ರೇಕ್ ಬಳಿಕ ಮ್ಯಾಗಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮ್ಯಾಗಿ ತಿಂದ್ಮೇಲೆ ಆಫ್ಟರ್ ಎಫೆಕ್ಟ್ ಏನೆಲ್ಲ ಆಗ್ತಿದೆ ಈ ಕುರಿತಂತೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮೇಘಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಮೇಘಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಏನ್ ಹೇಳ್ಬೇಕಾಗಿತ್ತು ಮೇಘಾ ಅವರೇ? ಮ್ಯಾಮ್, ನಾನು ಮ್ಯಾಗಿ ತಿಂತೇನೆ. ಮ್ಯಾಗಿಗೆ ಕೆಮಿಕಲ್ಸ್ ಇದೆ ಅಂತ ತಿನ್ಬಾರ್ದು ಅಂತ ಹೇಳ್ತಿದ್ದಾರೆ. ಫ್ರೆಶ್ ಫ್ರೂಟ್ಸ್ ತಿನ್ರಿ ಅಂತ ಹೇಳ್ತಿದ್ದಾರೆ. ಅದೇ ಮೊನ್ನೆ ತೋರಿಸಿದ್ರು ಫ್ರೂಟ್ಸ್ ಎಲ್ಲ ರೆಡ್ ಆಗಿ ಹಣ್ಣು ಮಾಡ್ಲಿಕ್ಕೆ ಕೆಮಿಕಲ್ಸ್ ಬಳಸ್ತಾರೆ ಅಂತ. ಯಾವ್ದು ತಿಂದ್ರೆ ಉತ್ತಮ ಮ್ಯಾಮ್? ಈಗ ಎಲ್ಲರೂ ಕೆಮಿಕಲ್ ಇದೆಯಲ್ಲ, ಯಾವ್ದು ತಿನ್ಬೇಕು? ನೀವು ಏನೇ ಆರ್ಟಿಫಿಷಿಯಲ್ ಹಣ್ಣು ಮಾಡ್ತಿರೋದೇ ಹೌದು, ಆದ್ರೆ ಇವತ್ತು ನಿಮ್ಗೊಬ್ಬ ರೈತ ಗೊತ್ತಿದ್ರೆ ಹಣ್ಣು ತರಿಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಇದಕ್ಕೆ ಹೇಳ್ತಾರೆ, ನೀವು ಒಬ್ಬ ಒಳ್ಳೆ ಕನ್ಸ್ಯೂಮರ್ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ರೈತನ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಈ ಎರಡೂ ದುರಂತಗಳನ್ನ ನಾವು ನೋಡ್ಕೊಂಡ್ರು ಕೂಡ ಇದರಲ್ಲಿ ಇದು ಒಂದು ಆರ್ಡಿನರಿ ಸ್ನೇಕ್ ಆದ್ರೆ ಇನ್ನೊಂದು ಪಾಯ್ಸನಸ್ ಸ್ನೇಕ್.
ಸೊ ಯು ಡೋಂಟ್ ಯು ಕ್ಯಾನ್ ಅವಾಯ್ಡ್ ಅ ಪಾಯ್ಸನಸ್ ಸ್ನೇಕ್. ಈಗ ಆ ರೀತಿ ಆರ್ಡಿನರಿ ಸ್ನೇಕ್ ಇಸ್ ಓಕೆ ಅಂತ ಹೇಳ್ತಕ್ಕಂಥದ್ದು. ಹಣ್ಣಲ್ಲಿ ಒಂದು ನಾನು ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಬೇರೆ ವಿಷಾಂಶ ಸ್ವಲ್ಪ ಇದ್ರೂ ಕೂಡ ಅಗಾಧವಾದ ಪೌಷ್ಟಿಕಾಂಶಗಳಿದ್ದಾವೆ, ಸ್ಟೋರೇಜ್ ಇದೆ. ಅಫ್ಕೋರ್ಸ್ ಆರ್ಟಿಫಿಷಿಯಲ್ ರೈಪನಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಆದರೂ ಒಳ್ಳೆಯದೆ. ನಾನು ಹೇಳ್ತೀನಿ ಇದ್ರಲ್ಲಿ ಈಗ ಏನಾಗಿದೆ ಗೊತ್ತಾ, ನಾವು ಎಲ್ಲವನ್ನು ಸಾಪೇಕ್ಷವಾಗಿ ನೋಡಬೇಕು, ರಿಲೇಟಿವ್ ಆಗಿ ನೋಡಬೇಕು, ಆಯ್ತಾ. ಇದಕ್ಕೂ ಅದಕ್ಕೂ ಕಂಪ್ಯಾರಿಟಿವ್ ಆಗೇ ನಾವು ನೋಡಬೇಕಾಗ್ತದೆ. ಇಲ್ಲಿ ಡಿವೈಟಲೈಸ್ಡ್ ಪೌಷ್ಟಿಕಾಂಶಗಳನ್ನು ತೆಗೆದು ಸ್ಟಾರ್ಚು ಅದ್ರ ಜೊತೆ 16-15 ಕೆಮಿಕಲ್ಸ್ ಹಾಕಿ ನಾಲಿಗೆ ರುಚಿಗೆ ಕೆಮಿಕಲ್ಸ್ ಹಾಕಿ ಕೊಡುವುದಕ್ಕಿಂತ ಹಣ್ಣಿನಲ್ಲಿ ಸ್ವಲ್ಪ ಹಣ್ಣು ಮಾಡುವಾಗ ಏನೋ ಒಂದು ರಾಸಾಯನಿಕ ಹಾಕಿದ್ದಾರೆ, ಹಾಕಬಾರ್ದು, ಅದು ಹೋಗಬೇಕು. ಅದನ್ನ ನಾನು ಈಗಿನ ಪರಿಸ್ಥಿತಿಗೆ ಹೇಳ್ತಾ ಇರೋದು. ಆದ್ರೂ ಒಂದು ಹಣ್ಣು ತಿನ್ನೋದ್ರಿಂದ ಅಟ್ಲೀಸ್ಟ್ ನಿಮ್ಮ ನೆಗೆಟಿವ್ ಅನ್ನ ನಲ್ಲಿಫೈ ಮಾಡ್ತಕ್ಕಂಥ ಅಂಶಗಳು ಅಲ್ಲಿದ್ದಾವೆ. ಈಗ ಹೇಳ್ತಾರೆ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ಅದ್ರ ಜೊತೆಯಲ್ಲಿ ಲೆಸಿಥಿನ್ನೂ ಇದೆ, ಅದನ್ನ ಕರಗಿಸ್ತಕ್ಕಂಥದ್ದು. ಇನ್ನೂ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮಾಡ್ತಾರೆ, ಅದರಲ್ಲಿ ಅಷ್ಟಾಗಿ ನೀವು ಇದು ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಇಟ್ ವಿಲ್ ಬಿ ನ್ಯಾಚುರಲಿ ಅಕರಿಂಗ್ ಥಿಂಗ್ಸ್. ಈಗ ನೀಮ್ ಯೂಸ್ ಮಾಡಿ ಸ್ಪ್ರೇ ಮಾಡ್ತಾರೆ ಇದಕ್ಕೆ, ಹಾಗಾಗಿ ಅದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟ್. ಓಕೆ ಡಾಕ್ಟರ್, ಈಗ ನಾವು ಮಾತಾಡ್ತಾ ಇದ್ದಂಗೆ ತಕ್ಷಣಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಲೆಡ್ ಅಂಶ ತಿಂತ ಲೆಡ್ ತಕ್ಷಣಕ್ಕೆ ಏನು ಆಗಲ್ಲ. ನೆಕ್ಸ್ಟ್ ಫರ್ದರ್ ಅದು ಸ್ಲೋ ಪಾಯ್ಸನ್ ಇಟ್ ಇಸ್ ಎ ಕ್ರಾನಿಕ್ ಲೆಡ್ ಪಾಯ್ಸನಿಂಗ್. ಅದು ಹೊಟ್ಟೆ ನೋವು ಬರಬಹುದು, ಕಾನ್ಸ್ಟಿಪೇಷನ್. ಮಕ್ಳಿಗೆ ಸಾಮಾನ್ಯವಾಗಿ ಇವನು 2 ದಿವಸ ಆದ್ರೂ ಬಾತ್ರೂಮ್ಗೆ ಹೋಗಲ್ಲ, 3 ದಿವಸ ಆದ್ರೂ ಬಾತ್ರೂಮ್ಗೆ ಹೋಗಲ್ಲ. ಇವಾಗ ಹೈಂಡ್ ಸೈಟ್ ಅಲ್ಲಿ ಈ ತರದ್ ಏನಾದ್ರೂ ವಸ್ತು ತಿಂದಿದ್ಯಾ ಅಂತ ಕೇಳ್ಬೇಕಾಗತ್ತೆ. ಈ ರೀತಿ ಈಗ ಬರ್ತಾ ಇದಾರ ಅಂದ್ರೆ ಮುಂಚೆಯಿಂದಾನು ಬರ್ತಾ ಇದಾರೆ. ಬಟ್ ಏನಕ್ಕೆ ಬರ್ತಾ ಇದಾರೆ, ಏನಕ್ಕೆ ಇದು ಕಾನ್ಸ್ಟಿಪೇಷನ್ ಆಗಿದೆ ಅಂದ್ರೆ, ಫಸ್ಟ್ ಇಫ್ ಯು ಲುಕ್ ಅಟ್ ದ ಬೇಸಿಕ್ ಥಿಂಗ್ಸ್, ಮನೆಯಲ್ಲಿ ಯಾರನ್ನು ಇದು ಏನಪ್ಪಾ ಫೈಬರ್ ಡಯಟ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲ್ಲ. ಮಕ್ಕಳಿಗೆ ಅದೇನೋ ಗೊತ್ತಿಲ್ಲ, ಎಲ್ಲರಿಗೂ ತರಕಾರಿ ನೋಡಿದ್ರೆ ಅಸಡ್ಡೆ ತಿನ್ನಲ್ಲ. 3ನೇದು ಹಣ್ಣು ತೋರಿಸಿದ ಕೂಡಲೇ ಓಡ್ತವೆ. ಹಾಗಾಗಿ ಪಾಪ ಇನ್ನೇನ್ ವಿಧಿ ಇಲ್ದಿರೋ ತಂದೆ ತಾಯಿ ಇಬ್ರು ಕೆಲಸ ಮಾಡೋರು ಏನೋ ಒಂದು ಮಗು ಮಗು ಏನು ತಿಂದಿಲ್ಲ ಅನ್ನೋದೇ ಟೆನ್ಷನ್ಗಿಂತ ಒಂದೇನೋ ಚಾಕ್ಲೇಟ್ ತಿನ್ನಿಸ್ತಾರೆ. ಹೀಗಾಗಿ ಕಾನ್ಸ್ಟಿಪೇಷನ್ ಜೊತೆ ಒಬೆಸಿಟಿನೂ ಆಗ್ತದೆ. ಇನ್ ನೆಕ್ಸ್ಟ್ ಬಂದು ಅದನ್ನ ತಿನ್ಸೋದು ಒಂದು, ನೀವು ಅಜ್ಜಿ ಯಾರನ್ನಾದ್ರೂ ನೋಡಿದ್ರೆ ಒಂದು ದೋಸೆ ಹಾಕ್ತಾರೆ, ದೋಸೆಗೆ ಒಂದು ಕಣ್ಣು ಮೂತಿ ಬಾಯಿ ಬರುತ್ತಾರೆ, ತಗೊಳ್ಳೋ ನಿನ್ನ ಕಣ್ಣು ತಿನ್ನಿಸ್ತಾ ಅಟ್ರಾಕ್ಟ್ ಮಾಡ್ಬೇಕು. ಆ ಅಟ್ರಾಕ್ಟ್ ಮಾಡೋದಕ್ಕೆ ಟೈಮ್ ಬೇಕು. ಟೈಮ್ ಇಲ್ಲ. ಈಗ ಪ್ರವೀಣ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಪ್ರವೀಣ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಾನು ಪ್ರವೀಣ್ ಅವರೇ ರಘು ಸರ್ ಹತ್ರ ಮಾತಾಡ್ಬೇಕು. ಕೇಳಿ, ಏನ್ ಕ್ವೆಶ್ಚನ್ ಇತ್ತು ಕೇಳಿ. ಪ್ರವೀಣ್ ಅಂತ ನಾನು ನಿಮ್ಮ ಎಕ್ಸಾಂಪಲ್ ಆಯ್ತಾ? ಇಲ್ಲಿ ಹೇಳಿ ಪ್ರವೀಣ್ ಪ್ಲೀಸ್. ಸರ್, ಈಗ ನೀವು ಇದು ಡಿಬೇಟ್ ನಡೀತಿದೆಯಲ್ಲ ಸರ್, ಸೊ ಅದೇ ರೀತಿ ನಾವು ಸ್ಟ್ರೀಟ್ ಸೈಡ್ ಫುಡ್ಸ್ ಇರುತ್ತಲ್ಲ ಸರ್, ಸೊ ಹೌ ಸೇಫ್ ದೇ ಆರ್ ಅಂತ ನೀವು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಏನಾಗಿದೆ ಗೊತ್ತಾ, ನಮಗೆ ಏನಾದ್ರು ಒಂದು ದೊಡ್ಡ ಬ್ರ್ಯಾಂಡು, ಜಾಗತಿಕ ಮಟ್ಟದ ಬ್ರ್ಯಾಂಡಿನಲ್ಲಿ ಸಮಸ್ಯೆ ಕಂಡಾಗ, ನಿಮ್ ದೇಶ ಸರಿ ಇಲ್ಲ ರೀ, ಬೀದಿಯವರೆಲ್ಲ ಅಲ್ಲಿ ನೋಡ್ರಿ ಧೂಳಿದೆ ಮಣ್ಣಿದೆ, ಅದು ಇರ್ಲಿಯಪ್ಪ, ನಿನ್ ದೊಡ್ಡ ಫ್ಯಾಕ್ಟ್ರಿ ಇದೆಯಲ್ಲ, ನೀನ್ ಸರಿ ಮಾಡ್ಕೊಡು ಅಂತ ನಾವು ಕೇಳ್ಬೇಕಾಗ್ತದೆ. ಈಗ ನಾವು ಈಗ ಸಾಮಾನ್ಯವಾಗಿ ಇದನ್ನ ಡಿಫ್ಲೆಕ್ಟಿಂಗ್ ದಿ ಅಟೆನ್ಷನ್ ಅಂತ ಹೇಳ್ತಾರೆ. ಇದು ಮೀಡಿಯಾದಲ್ಲೂ ಈ ಸಮಸ್ಯೆ ಇದೆ. ಈಗ ಒಂದು ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇಷ್ಟು ಅಡಿಟಿವ್ಸ್ ಹಾಕ್ತಾ ಇದೀರಲ್ಲ, ಇದು ತಪ್ಪು. ಹೈಡ್ರೋಜನೇಟೆಡ್ ವೆಜಿಟೇಬಲ್ ಹಾಕ್ತಿದ್ದೀರಾ, ಗ್ಲೂಟಾಮಿಕ್ ಆಸಿಡ್ ಅನ್ನು ರಿಲೀಸ್ ಮಾಡ್ತಿದ್ದೀರಾ, ಕಾನೂನಿನ ಮೂಲಕ ನೀವು ಕಾನೂನಿನಲ್ಲಿ ಹಿಡಿಯೋಕೆ ಅವಕಾಶ ಇಲ್ಲ, ಕಾನೂನು ನೀವೇ ಮಾಡಿಕೊಟ್ಟಿದ್ದು ಅಂತೂ ನಮ್ಗೆ ಗೊತ್ತು. ಇವೆಲ್ಲ ಇದೆಯಲ್ಲ, ದೊಡ್ಡವರು ಮಾಡೋ ತಪ್ಪನ್ನು ಫಸ್ಟ್ ಹಿಡಿಬೇಕು. ಇಲ್ಲ ಸರ್, ಅಲ್ಲಿ ಯಾರೋ ಒಬ್ಬ ಹೊಟ್ಟೆಗಿಲ್ದ ಬ್ರೆಡ್ ಕದ್ದ ಸಾರ್, ಅವ್ನು ಕಳ್ಳ ಸಾರ್ ಅಂತ ಹೇಳೋದಕ್ಕಿಂತ ನೀವು ಎಲ್ಲ ಇದ್ದೊಂದು ಸ್ಟಾಕ್ ಎಕ್ಸ್ಚೇಂಜ್ ಅನ್ನೇ ನೀವು ಅಲ್ಲೋಲ ಕಲ್ಲೋಲ ಮಾಡಿ 1000 ಕೋಟಿ ಹೊಡೆದ್ರಿ ಅನ್ನೋರ್ನ ಕಳ್ಳರಿಗೂ ಇವನು ಬ್ರೆಡ್ ಕದ್ದಿದ್ದಕ್ಕೂ ಸಹ ವ್ಯತ್ಯಾಸ ಇದೆ. ಅಮೆರಿಕದಲ್ಲಿ ಒಬ್ಬ ಕಳ್ಳ ಪ್ರಿಂಟ್ ಮಾಡ್ತಾ ಇದ್ದ ನೋಟು, ಅವ್ನು ಅರೆಸ್ಟ್ ಆಯ್ತು. ಆದ್ರೆ ಅವನಿಗೆ ಕಡಿಮೆ ಪನಿಷ್ಮೆಂಟ್ ಯಾಕೆ ಕೊಟ್ರು ಅಂತ ಹೇಳಿದ್ರೆ 3 ಹೊತ್ತಿಗೆ ಪ್ರಿಂಟ್ ಹೊಡ್ಕೊಳ್ತಾ ಇದ್ದ, 3 ಹೊತ್ತು ಊಟ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ. ಸೊ ಹಾಗಾಗಿ ನಾವು ಕೆಲವು ರಿಲೇಟಿವ್ ಆಗಿ ನೋಡ್ಬೇಕಾಗುತ್ತೆ. ನಮ್ಮಲ್ಲಿ ಮಾತೆತ್ತಿದ್ರೆ ಹೇಳ್ತಾರೆ, ನೋಡಿ ನಿಮ್ ದೇಶದಲ್ಲಿ ಬೀದಿ ಇಲ್ಲ, ನೀರಿಲ್ಲ, ಇದಿಲ್ಲ. ಹರಿಯಪ್ಪ, ಇಂಥ ದೇಶ ಕೊಳಕಾದ್ರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇಲ್ಲಿ ಯಾಕೆ ಸ್ವಾಮಿ ಇದ್ದೀರಾ, ನಿಮ್ ದೇಶಕ್ಕೆ ಹೋಗಿ ಬನ್ನಿ, ನಮ್ ದೇಶ ಬೇಡ ನಿಮ್ಗೆ. ಈ ನಿಮ್ ದೇಶ ಎಲ್ಲ ಕೊಳಕಿದೆ, ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಸೊ ಇದು ಬಹಳ ಒಂದು ಇದಿದೆ ನೋಡಿ. ನೀವು ನಮ್ಮ ದೇಶದ ಪ್ರಾಡಕ್ಟ್ ಬೇಕು, 3,500 ಕೋಟಿ ವ್ಯವಹಾರ ಆಗ್ತಿದೆ ಇಲ್ಲಿ, ಆದ್ರೆ ನೀವು ಪ್ಯೂರ್ ಒಳ್ಳೆ ಪ್ರಾಡಕ್ಟ್ ಕೊಡಕ್ಕಾಗಲ್ಲ. ಮತ್ತೆ ಇದರಲ್ಲಿ ಒಂದು ಡಾರ್ಕ್ ಡಿಸೈನ್ ಇದೆಯಲ್ಲ. ಈಗ ನೋಡಿ, ಯಾವನೊಬ್ಬ ಹಾಕ್ತಾ ಇದ್ದಾನಪ್ಪ, ಅಲ್ಲಿ ಒಂದು ಅಜಿನೋಮೇಟೋ ಒಂಚೂರು ಹಾಕ್ತಾ ಇದ್ದಾನೆ, ಎಲ್ಲರೂ ಕಣ್ಣು ಎದುರುಗಡೆ ಪೆಟ್ಟಿದ್ದು ತೊಳ್ಳೋ ಗಾಡಿಯನ್ನು ಮಾಡ್ತಾ ಇದ್ದಾನೆ. ಅದನ್ನ ನಾವು ಇದು ನೋಡುವ, ಅದು ತಪ್ಪು ನಾನು ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಒಳ್ಳೆ ಹೈ ಸೌಂಡಿಂಗ್ ವರ್ಡ್ಸ್ ಹಾಕಿ, ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಅಂತ ಹಾಕಿ, ಬೇರೆ ಬೇರೆ ರಾಸಾಯನಿಕಗಳನ್ನು ಕಲರ್ಫುಲ್ ಆಗಿ ಹಾಕಿ, ಬ್ಯೂಟಿಫುಲ್ ಪ್ಯಾಕ್ ಮಾಡಿ ಅಮಿತಾಬ್ ಬಚ್ಚನ್ ಬಂದು ಹೇಳಿ ಸೇಲ್ ಮಾಡುವಂಥದ್ದು ಇದೆಯಲ್ಲ, ವಿ ಶುಡ್ ಬಿ ಮೋರ್ ಕೇರ್ಫುಲ್ ಅಬೌಟ್ ಇದು ಇಸ್ ಓಪನ್ ಅಸಾಲ್ಟ್. ಆಮೇಲೆ ಹಿಡನ್ ಅಜೆಂಡಾ ಇರತಕ್ಕಂಥದ್ದು. ಮತ್ತೆ ಇಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ, ಮ್ಯಾಗಿಯ ಮೇಲೆ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನೋಡಿ, ಮಮ್ಮಿ ಐ ಆಮ್ ಹಂಗ್ರಿ.
ಹಸಿವು ಅಂದರೆ ಮ್ಯಾಗಿ ಅಂತಕ್ಕಂಥ ಒಂದು ರಿಲೇಷನ್ಶಿಪ್ ಬೆಳೆಸ್ತಕ್ಕಂಥದ್ದು ಇದು 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 ಹಾಗಾಗಿ ಪ್ರವೀಣ್ ಸತ್ಯ ನಮ್ಮ ದೇಶದಲ್ಲಿ ಬೀದಿ ಸೈಡಲ್ಲಿ ಪಾಪ ನೀರಿರೋದಿಲ್ಲ, ಇನ್ನೊಂದು ಇರೋದಿಲ್ಲ, ಕಷ್ಟಗಳಿದೆ ಇದೆ. ಆದರೆ FAO ಹೇಳುತ್ತೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಭಾರತ ದೇಶದ ನಗರದಲ್ಲಿ ಬಡವನ ಹೊಟ್ಟೆ ತುಂಬಿಸೋರು ಬೀದಿ ಬದಿ ಹಾರಾಟ ಮಾಡೋರು. ಅದನ್ನ ನಾವು ಮರೆಯಂಗಿಲ್ಲ. ಅದು ಹೈಜೀನ್ ಕಡಿಮೆ ಇದ್ರು ಫ್ರೆಶ್ ಆಗಾದ್ರೂ ಪ್ರಿಪೇರ್ ಮಾಡ್ತಾರೆ. ಇನ್ನೂ ಒಂದು ಹೇಳ್ತೀನಿ, ಕೆಲವು ಟೈಮ್ ಟೀ ಮಾಡ್ತಾರೆ ಸಣ್ಣ ಸಣ್ಣ ಕಪ್ಪಲ್ಲಿ, ಅಂಡ್ ಇಟ್ ಈಸ್ ವೆರಿ ಅಫೋರ್ಡಬಲ್. ಆ ಟೀ ಅಲ್ಲಿ ಒಂದು ಮಿಲ್ಕ್ ಕಂಟೆಂಟ್ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರಲ್ಲ, ಪಾಪ ಅವನಿಗೂ ಗೊತ್ತಿರಲ್ಲ ಕೊಂಡ್ಕೊಳ್ಳೋ, ಅದು ಸಮ್ಟೈಮ್ಸ್ ಯೂರಿಯಾ ಇರ್ಬೋದು. ಸೊ ಇದೆಲ್ಲನೂ ಕ್ಯುಮುಲೇಟಿವ್ ಎಫೆಕ್ಟ್ ಆಗಿ ಅಫೆಕ್ಟ್ ಆಗ್ಬೋದು. ಹಾಗಂತ ಅವನಿಗೆ ಹೊಟ್ಟೆ ಮೇಲೆ ಹೊಡೆಯೋದಕ್ಕಾಗೋದಿಲ್ಲ. ನಾವು ಮಾತಾಡ್ತಿದ್ವಿ ಅಂದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ಬ್ಯಾನ್ ಆಗಿರುವಂತದ್ದು ನಮ್ ದೇಶದಲ್ಲಿ ಸೇಲ್ ಆಗುತ್ತೆ, ಅದನ್ನ ನಾವು ಮತ್ತೆ ಮತ್ತೆ ಕೊಂಡ್ಕೊಳ್ತಾ ಇದೀವಿ, ಕಲರ್ಫುಲ್ ಆಗಿರುತ್ತೆ ಅಂತ. ಸೊ ಇದು ಜವಾಬ್ದಾರಿ ಈಗ ಮ್ಯಾಗಿಯಿಂದ ಗೊತ್ತಾಗಿದೆ, ಇದು ಒಂದು ಫುಡ್ ಐಟಮ್ ಇಂಥದ್ದು ಗೊತ್ತಾಗಿರುವಂತದ್ದು. ಈಗ ಇದು ಯಾರ ಜವಾಬ್ದಾರಿ ಇರುತ್ತೆ? ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು ಮುಂದೆ ಇದಕ್ಕೆ? ಜವಾಬ್ದಾರಿ ಬಂದ್ಬಿಟ್ಟು ಬರೀ ಸರ್ಕಾರದಷ್ಟೇ ಅಲ್ಲ, ಎಲ್ರದ್ದು, ನಮ್ಮೆಲ್ರದ್ದು ಜವಾಬ್ದಾರಿ, ಸಿಟಿಜನ್ ಆಫ್ ಇಂಡಿಯಾ ಎಲ್ರದ್ದು ಜವಾಬ್ದಾರಿ. ನಾವು ಫಸ್ಟ್ ಆಫ್ ಆಲ್ ನಾವು ಅದನ್ನ ಪರ್ಚೇಸ್ ಮಾಡದೆ ಬ್ಯಾನ್ ಮಾಡ್ಬಿಟ್ರೆ ಸರ್ಕಾರ ಬ್ಯಾನ್ ಮಾಡ್ಲಿ ಬಿಡ್ಲಿ, ಅದು ರೆಗ್ಯುಲೇಷನ್ ಆಗಿದೆಯೋ ಬ್ಯಾನ್ ಆಗಿದೆಯೋ ಅದು ಆಮೇಲೆ ಸೆಕೆಂಡ್ರಿ. ಫಸ್ಟ್ ನಾವು ತಿನ್ನೋದನ್ನೇ ನಾವೇನೆ ಆದಷ್ಟು ಹೋಮ್ ಮೇಡ್ ಫುಡ್ ಗಳನ್ನ ತಿಂತಾ ಹೋದಷ್ಟು ಒಳ್ಳೇದೇ ಆಗೋಗುತ್ತೆ. ಬರೀ ಸರ್ಕಾರನ ಅಷ್ಟೇ ದೋಷದಲ್ಲ, ಬಟ್ ಅಫ್ಕೋರ್ಸ್ ಸರ್ಕಾರದಲ್ಲೂ ಕೂಡ ತುಂಬಾ ಜವಾಬ್ದಾರಿ ಇದೆ. ಬರೀ ಒಂದು ಪ್ಯಾಕೆಟ್ ಅನ್ನ ಟೆಸ್ಟ್ ಮಾಡ್ಬಿಟ್ಟು ಅದು ಪಾಸ್ ಮಾಡಿ ಮುಂದೆ ಹೇಗೆ ಆ ಕಂಪನಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಕ್ವಾಲಿಟಿನ, whether they are maintaining same standard for all the crores of packets ಅನ್ನೋದನ್ನ ಮೇಂಟೈನ್ ಮಾಡೋದು ಸರ್ಕಾರದ ಜವಾಬ್ದಾರಿ ಆಗಿದೆ. ಓಕೆ, ಕಾಲರ್ ಒಬ್ರು ರೆಡಿ ಇದ್ದಾರೆ, ಮೈಸೂರಿಂದ ಜಾಹ್ನವಿ ಅವರು ಕರೆ ಮಾಡಿದ್ದಾರೆ. ಜಾಹ್ನವಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಏನ್ ಕೇಳ್ಬೇಕಾಗಿತ್ತು ಜಾಹ್ನವಿ ಅವರೇ? ನಾನು ರಘು ಅವ್ರ ಹತ್ರ ಮಾತಾಡ್ಬೇಕು. ಏನ್ ಕ್ವೆಶ್ಚನ್ ಏನಿದೆ ಹೇಳಿ. ಮ್ಯಾಗಿ ಎಲ್ಲಾನು ನಿಷೇಧ ಮಾಡಿದಾರಲ್ಲ, ಹೋಮ್ ಮೇಡ್ ಮ್ಯಾಗಿ ತಿಂದ್ರಾಗತ್ತಲ್ವಾ? ಖಂಡಿತ ಒಳ್ಳೇದು. ನೋಡಿ, ಇದೆಲ್ಲ ಅಕ್ಕಿ ಶಾವಿಗೆ ಇದ್ದಂಗೆ, ಶಾವಿಗೆ ತಪ್ಪದಲ್ಲ. ಜಪಾನ್, ಕೊರಿಯಾ ದೇಶದಲ್ಲಿ, ಎಲ್ಲ ದೇಶದಲ್ಲೂ ಮ್ಯಾಗಿ ನಮ್ಮಲ್ಲಿ ಹೆಂಗೆ ಚಿತ್ರಾನ್ನ ಅನ್ನ ಮಾಡ್ಕೊಂಡು ತಿಂತೀವೋ ಆ ತರದ ಸ್ಟೇಪಲ್ ಅದು, ಸ್ಟ್ಯಾಂಡಿಂಗ್ ಡಯಟ್, ಅದು ಪ್ರತಿನಿತ್ಯ ತಿಂತಕ್ಕಂಥ ಯಾವ ಸಮಸ್ಯೆಯೂ ಇಲ್ಲ. ಸೊ ಅದಕ್ಕೋಸ್ಕರ ಮ್ಯಾಗಿ ಒಂದೇ ಬ್ರ್ಯಾಂಡ್ ಸಮಸ್ಯೆ ಅಲ್ಲ, ಇನ್ಸ್ಟಂಟ್ ಮ್ಯಾಗಿಗಳು ಎಲ್ಲಗಳ ಸಮಸ್ಯೆಯೂ ಇದೆ. ಆದ್ರೆ ನೂಡಲ್ಸೇ ತಪ್ಪು ಅಂತಕ್ಕಂಥದ್ದಲ್ಲ, ನೂಡಲ್ಸ್ ಅನ್ನೋ ಆಹಾರವೇ ತಪ್ಪು ಅಂತಲ್ಲ. ನಮ್ಮ ಅಕ್ಕಿ ಶಾವಿಗೆ ಯಾರು 16 ತರ ಶಾವಿಗೆಗಳನ್ನು ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ, ಅವೆಲ್ಲ ಒಂಥರ ನೂಡಲ್ಸೇ. ಸೊ ಯಾವ ಸಮಸ್ಯೆಯೂ ಇಲ್ಲ. ಮನೆಯಲ್ಲಿ ನೀವು ಒಂದಿದೆ ನೋಡಿ, ಈಗ ಕಲರ್ಫುಲ್ ಆಗಿ ಕಾಣೋದಿಲ್ಲ. ನೀವು ನೋಡಿ, ಗೋಧಿ ತರಿಸ್ಬಿಟ್ಟು ಅಕ್ಕಿ ಏನೋ